ओम शांति, ओम शांति, ओम शांति, ओम। सद्गुण का धन बड़ा निराला, बांटो बढ़ता जा, इसे कोई न लूट सके, जो कभी न घुटने पाए। दानी बनो वरदानी बनो, दानी बनो वरदानी बनो, गुणों के महादानी बनो, गुणों के महादानी बनो। प्रभु के प्यारे सबके सहारे, प्रभु के प्यारे सबके सहारे, शिव समान कल्याणी बनो, शिव समान कल्याणी बनो। दानी बनो वरदानी बनो, दानी बनो वरदानी बनो। मन से शक्ति दान करो, वाणी से ज्ञान प्रदान करो, मन से शक्ति दान करो, वाणी से ज्ञान प्रदान करो। कर्मों से गुणवान करो, कर्मों से गुणवान करो, दिव्य गुणों की खान भरो। देता है वो देवता है, देता है वो देवता है। दाता की ये निशानी सुनो, दाता की ये निशानी सुनो। दानी बनो वरदानी बनो, दानी बनो वरदानी बनो। चारों ओर निराशा है, सारा जग ही प्यासा है। चारों ओर निराशा है, सारा जग ही प्यासा है। देख रही दुनिया तुमको, देख रही दुनिया तुमको, तुमसे सबको आशा है। योग का तुम सहयोग करो, योग का तुम सहयोग करो। सबसे गुणों के मोती चुनो, सबसे गुणों के मोती चुनो। दानी बनो वरदानी बनो, दानी बनो वरदानी बनो।
ಓಂ ಶಾಂತಿ. ಇವತ್ತು ಭಾನುವಾರ 28/7/2024. ಅವ್ಯಕ್ತ ಬಾಪ್ತಾದರವರ ಮಹಾವಾಕ್ಯ 31/12/2000 ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಬಚತ್ ಕಾ ಖಾತಾ ಜಮಾ ಕರ್ ಅಖಂಡ ಮಹಾದಾನಿ ಬನೋ. ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಂಡು ಅಖಂಡ ಮಹಾದಾನಿ ಆಗಿರಿ. आज नवयुग रचेता अपने नवयुग अधिकारी बच्चों को देख रहे हैं. आज पुराने युग में साधारण है और कल नए युग में राज्य अधिकारी पूज्य है. ಬಾಬಾ ತಿಳಿಸ್ತಿದ್ದಾರೆ, ಇವತ್ತು ನವಯುಗದ ರಚೇತ ತನ್ನ ನವಯುಗದ ಅಧಿಕಾರಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಹಳೆಯ ಯುಗದಲ್ಲಿ ಸಾಧಾರಣರು, ಆದರೆ ನಾಳೆ ಬರಲಿರುವ ಹೊಸ ಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರು. ಅಂದ್ರೆ ಆಜ್ ಅವ್ರ ಕಲ್ಕ ಖೇಲ್ ಹೈ. ಇಂದು ಮತ್ತೆ ನಾಳೆಯ ನಾಟಕ ಇದು. ಆಜ್ ಕ್ಯಾ ಹೈ ಅವ್ರ ಕಲ್ ಕ್ಯಾ ಹೇಳಿ. ಆಜ್ ಕ್ಯಾ ಹೈ? ಆಜ್ ಸಾಧಾರಣ ಹೈ, ಕಲ್ राज्याधिकारी है, पूज्य है. आज पुराने युग है, कल नए युग है. तो अनन्य ज्ञानी तो आत्मा बच्चे ही, उन्होंने सामने आने वाला कल भी इतना ही स्पष्ट है जितना आज स्पष्ट है. ಯಾರು ಅನನ್ಯ ಜ್ಞಾನಿ ಮಕ್ಕಳಿದ್ದಾರೋ ಅವರ ಪಾಲಿಗೆ ಇವತ್ತು ಸಹ ಸ್ಪಷ್ಟತೆ ಇದೆ, ನಾಳೆ ನಾವೇನಾಗ್ತೀವಿ ಅನ್ನೋದು ಸಹ ಸ್ಪಷ್ಟತೆ ಇದೆ. ಆಜ್ ಸಭಿ ತೋ ನಯಾ ವರ್ಷ ಮನಾನೆ ಆಯೇ ಹೋ. ಇವತ್ತಿನ ಮುರಳಿಯ ದಿನಾಂಕ ಡಿಸೆಂಬರ್ 31, 2000. ಎಲ್ಲರೂ ಬಾಬರವರ ಸಮ್ಮುಖಕ್ಕೆ ಬರಬೇಕಾದರೆ ಎಲ್ಲರಿಗೂ ಸಂಕಲ್ಪ ಇರ್ತದೆ, ನಾಳೆಯಿಂದ ಹೊಸ ವರ್ಷ ಪ್ರಾರಂಭ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ನಯಾ ವರ್ಷ ಮನಾನೆ ಆಯೇ ಹೋ, ಲೇಕಿನ್ ಬಾಪ್ತಾದ ನಯಾ ಯುಗ ದೇಖ್ ರಹೇ ಹಿ. ನಾವು ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಬಂದಿದ್ದೀವಿ, ಆದರೆ ಬಾಪ್ತಾದ ಹೊಸ ಯುಗವನ್ನ ನೋಡ್ತಾ ಇದ್ದಾರೆ. ನಯೇ ವರ್ಷ ಮೇ ತೋ ಹರೇಕ್ ನೆ ಅಪನಾ ಅಪನಾ ನಯಾ ಪ್ಲಾನ್ ಬನಾಯಾ ಹಿ ಹೋಗಾ. ಈಗ ಹೊಸ ವರ್ಷಕ್ಕೆ ನಾಳೆಯಿಂದ ಕಾಲಿಡ್ತಿದ್ದೀವಿ ಅಂತ ಅನ್ನುವಾಗ ಎಲ್ಲರೂ ತಮ್ಮ ತಮ್ಮ ಒಂದು ಹೊಸ ಪ್ಲಾನ್ ಅನ್ನ ತಯಾರು ಮಾಡ್ತಾರೆ. ಆಜ್ ಪುರಾನೆ ಕಿ ಸಮಾಪ್ತಿ ಹೈ. ಡಿಸೆಂಬರ್ 31 ಅಂದರೆ ಇವತ್ತು ಹಳೆಯದರ ಸಮಾಪ್ತಿ. ಸಮಾಪ್ತಿ ಮೇ ಸಾರೆ ವರ್ಷಕ್ಕೆ ರಿಸಲ್ಟ್ ದೇಖಿ ಜಾತಿ ಹೈ. ಹಳೆಯ ವರ್ಷವನ್ನ ಕಳಿಸಿಕೊಡುವಾಗ ಕಳೆದಂಥ ವರ್ಷದಲ್ಲಿ ಏನು ಮಾಡಿದೆವು ನಾವು, ಟೋಟಲಿ ಫಲಿತಾಂಶವನ್ನ ನೋಡಲಾಗ್ತದೆ. तो आज बाप दादा ने भी हर एक बच्चे का ವರ್ಷ का ರಿಸಲ್ಟ್ देखा. ಇವತ್ತು ಬಾಪ್ ದಾದ ಪ್ರತಿಯೊಂದು ಮಕ್ಕಳ ಇಡೀ ವರ್ಷದ ಪುರುಷಾರ್ಥದ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ. ಬಾಪ್ ದಾದ ಕೂತು ದೇಖ್ನೆ ಮೇ ಸಮಯ ನಹಿ ಲಗ್ತಾ. ಹೇಳಿ, ಇಷ್ಟು ಜನ ನಾವು ಮಕ್ಕಳಿದ್ದೀವಿ, ಬಾಪ್ ದಾದರವರಿಗೆ ಎಲ್ಲ ಮಕ್ಕಳ ರಿಸಲ್ಟ್ ನೋಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಬಾಬಾ ಹೇಳ್ತಾರೆ, ನನಗೇನು ಜಾಸ್ತಿ ಸಮಯ ಬೇಡ. तो आज विशेष सभी बच्चों के जमा का खाता देखा. ಇವತ್ತಿನ ದಿವಸ ಬಾಬಾ ಎಲ್ಲ ಮಕ್ಕಳ ಜಮದ ಖಾತೆಯನ್ನು ನೋಡ್ತಾ ಇದ್ದಾರೆ. ಜಮದ ಖಾತೆಯನ್ನು ನೋಡುವಾಗ ಯಾವುದ್ಯಾವುದನ್ನ ನೋಡ್ಬೋದು ಬಾಬಾ? ಯಾವುದ್ಯಾವುದರಿಂದ ಜಮಾ ಆಗ್ತದೆ ಅಲ್ವಾ? ಹೇಳಿ, ಯಾವುದ್ಯಾವುದನ್ನ ಬಾಬಾ ನೋಡ್ಬೋದು? ಯಾವುದರಿಂದ ಜಮಾ ಇದೆ? ಒಂದನೇದ್ದು ಪುರುಷಾರ್ಥ, ಎರಡನೇದ್ದು ಬಾಬರವರ ನೆನಪು, ಮೂರನೇದ್ದು ಸೇವಾ, ನಾಲ್ಕನೇದ್ದು ಸಂಬಂಧ ಸಂಪರ್ಕ, ಲೌಕಿಕ ಅಲೌಕಿಕ ಪರಿವಾರವನ್ನ ನಿಭಾಯಿಸುವುದು. ಬಾಬಾ ತಿಳಿಸ್ತಿದ್ದಾರೆ, पुरुषार्थ तो सभी बच्चों ने किया, याद में भी रहे, सेवा भी की, संबंध संपर्क में भी लौकिक या अलौकिक परिवार में निभाया. लेकिन इन तीनों बातों में जमा का खाता कितना हुआ? ಅಂದ್ರೆ ಟೋಟಲಿ ವರ್ಷದ್ದು ಬಾಬಾ ನೋಡ್ತಿದ್ದಾರೆ, ಜಮಾದ ಖಾತೆ ಎಷ್ಟಾಯ್ತು, ಮಕ್ಕಳು ಎಷ್ಟು ಪುರುಷಾರ್ಥವನ್ನ ಮಾಡಿದ್ರು, ಮಕ್ಕಳು ತಂದೆಯ ನೆನಪಿನಲ್ಲಿ ಇದ್ರು, ಬೇಕಾದಷ್ಟು ಸೇವೆಯನ್ನು ಮಾಡಿದ್ದಾರೆ, ಸಂಬಂಧ ಸಂಪರ್ಕದಲ್ಲಿ ಲೌಕಿಕ ಇರಲಿ ಅಲೌಕಿಕ ಇರಲಿ ಪರಿವಾರವನ್ನು ನಿಭಾಯಿಸಿದ್ದಾರೆ.
ಇವೆಲ್ಲ ಮಾತುಗಳಲ್ಲಿ ಜಮದ ಖಾತೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಬಾಪ್ತಾದ ಇವತ್ತು ನೋಡ್ತಾ ಇದ್ದಾರೆ. आज वतन में बाप दादा ने जगदम्बा माँ को इमर्ज किया. खांसी आई, आज बाजा थोड़ा खराब है, बजाना तो पड़ेगा ना. ಇವತ್ತು ವತನದಲ್ಲಿ ಬಾಪ್ ದಾದ ಜಗದಂಬ ತಾಯಿಯನ್ನು ಸಹ ಇಮರ್ಜ್ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಬಾಬನ ರಥಕ್ಕೆ ಕೆಮ್ಮು ಬಂತು. ಅದಕ್ಕೆ ಇವತ್ತು ಈ ಬಾಜಾ, ಈ ಒಂದು ಸಾಧನ ಏನಿದೆ, ಇನ್ಸ್ಟ್ರೂಮೆಂಟ್, ಅದು ಸ್ವಲ್ಪ ಖರಾಬ್ ಆಗಿದೆ, ಏನ್ ಮಾಡೋದು, ಆದರೆ ಬಾರಿಸ್ಲೇಬೇಕಲ್ಲ ಅಂತಾರ ಬಾಬಾ. तो बाप दादा और मम्मा ने मिलकर सभी के बचत का खाता देखा. ಬಾಬಾ ಮತ್ತು ಮಮ್ಮ ಇಬ್ರು ಸಹ ಸೇರಿ ಎಲ್ಲ ಮಕ್ಕಳ ಉಳಿತಾಯದ ಖಾತೆಯನ್ನು, ಜಮದ ಖಾತೆಯನ್ನು ನೋಡ್ತಾ ಇದ್ದಾರೆ. ಬಚತ್ ಕರ್ಕೆ ಜಮಾ ಕಿತ್ನಾ ಹುವಾ, ಉಳಿತಾಯ ಮಾಡಿ ಎಷ್ಟು ಜಮಾ ಮಾಡಿದ್ದಾರೆ ಮಕ್ಕಳು. ತೋ ಕ್ಯಾ ದೇಖಾ, ನಂಬರ್ ವಾರ್ ತೋ ಸಭಿ ಹೈ ಹಿ, ಎಲ್ಲರ ಜಮದ ಖಾತೆ ಒಂದೇ ರೀತಿ ಏನು ಜಮಾ ಆಗಿಲ್ಲ. ಜಮದ ಖಾತೆ ಅಂತೂ ನಂಬರ್ ವಾರ್ ಇದೆ, ಲೇಕಿನ್ ಜಿतना ಜಮಾ ಕಾ ಖಾತಾ ಹೋನಾ ಚಾಹಿಯೆ ಉतना ಖಾತೆ ಮೇ ಜಮಾ ಕಮ್ ತಾ. ಮಮ್ಮ ಮತ್ತು ಬಾಬಾ ಇಬ್ರು ಎಲ್ಲರ ಖಾತೆಯನ್ನ, ಅಕೌಂಟನ್ನ ಚೆಕ್ ಮಾಡ್ಕೊಂಡಾಗ ಎಷ್ಟು ಜಮಾ ಆಗಬೇಕಾಗಿದೆನೋ ಅಷ್ಟು ಜಮದ ಖಾತೆ ಕಡಿಮೆ ಇದೆ, ಅಷ್ಟು ಜಮಾ ಆಗಿಲ್ಲ. ತೋ ಜಗದಂಬಾ ಮಾನೆ ಪ್ರಶ್ನೆ ಪೂಛ. ಅಷ್ಟೊತ್ತಿಗೆ ಜಗದಂಬ ತಾಯಿ ಪ್ರಶ್ನೆ ಕೇಳ್ತಾರೆ, ಯಾದ್ ಕಿ ಸಬ್ಜೆಕ್ಟ್ ಮೇ ಕೈ ಬಚ್ಚೋಂ ಕಾ ಲಕ್ಷ್ಯ ಭಿ ಅಚ್ಚಾ ಹೈ. ಈಗ ಬರ್ಕೊಳ್ಳಿ ಸೈಡ್ ಹೆಡ್ಡಿಂಗ್, ನೆನಪಿನ ಸಬ್ಜೆಕ್ಟ್. ಯಾಕೆಂದ್ರೆ ಯಾವುದರಿಂದ ನಮಗೆ ಜಮಾ ಆಗ್ತದೆ, ಬಾಬಾ ಮೊದಲೇ ಹೇಳಿದ್ರಲ್ವಾ, ಯಾದ್ ಮೇ ಬಿ ರಹೆ, ಸೇವಾ ಬಿ ಕಿ, ಸಂಬಂಧ ಸಂಪರ್ಕ ಮೇ ಬಿ, ಲೌಕಿಕ ಯಾ ಅಲೌಕಿಕ ಪರಿವಾರ ಮೇ ನಿಭಾಯ. ಇನ್ ತೀನೋ ಬಾತೋ ಮೇ ಜಮಾ ಕಾ ಖಾತಾ ಕಿತ್ನಾ ಹುವಾ. ಆದ್ರಿಂದ ಈಗ ಯಾದ್ ಕಿ ಸಬ್ಜೆಕ್ಟ್ ಸೈಡ್ ಹೆಡಿಂಗ್ ಬರೀತೀರಿ. याद की सब्जेक्ट में कई बच्चों का लक्ष्य भी बहुत अच्छा है, पुरुषार्थ भी अच्छा है. फिर जमा का खाता जितना होना चाहिए उतना कम क्यों. ಅಂದ್ರೆ ನೆನಪಿನ ಸಬ್ಜೆಕ್ಟ್ ಅಲ್ಲಿ ಕೆಲವು ಮಕ್ಕಳು ಲಕ್ಷ್ಯ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಪುರುಷಾರ್ಥನೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಜಮದ ಖಾತೆ ಎಷ್ಟಾಗಬೇಕಾಗಿದೆಯೋ ಅಷ್ಟಾಗಿಲ್ಲ, ಕಡಿಮೆಯಾಗಿದೆ. ಯಾಕೆ? ಬಾತೆ ರೂರಾನ್ ಚಲ್ತೆ ಚಲ್ತೆ ಯಹಿ ರಿಸಲ್ಟ್ ನಿಕಲಿ. ಅಂದರೆ ಮಮ್ಮ ಮತ್ತೆ ಬಾಬಾ ಮಾತಾಡ್ತಾ ಈ ರಿಸಲ್ಟ್ ಅನ್ನ ನೋಡ್ತಾರೆ. ಯೋಗ ಕಾ ಅಭ್ಯಾಸ ತೋ ಕರ್ ರಹಿ ಹೈ. ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಬಾ, ಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. योग के स्टेज की परसेंटेज साधारण होने के कारण जमा का खाता साधारण ही है. ಯೋಗದ ಅಭ್ಯಾಸ ಇದೆ, ಆದರೆ ಯೋಗದ ಸ್ಟೇಜಿನ ಪರ್ಸೆಂಟೇಜ್ ಸಾಧಾರಣ ಇರುವ ಕಾರಣದಿಂದ ಜಮದ ಖಾತೆ ಸಾಧಾರಣ ಇದೆ. ಯೋಗ ಕಾ ಲಕ್ಷ್ಯ ಅಚ್ಚಿ ತರ ಸೆ ಹಿ, ಯೋಗದ ಲಕ್ಷ್ಯನೂ ಬಹಳ ಚೆನ್ನಾಗಿದೆ. ಅಂದ್ರೆ ಏನ್ ನೋಡ್ತಿದ್ದಾರೆ ಬಾಬಾ? ಯೋಗದ ಸ್ಟೇಜ್ ಅನ್ನ ನೋಡ್ತಿದ್ದಾರೆ. ಮಕ್ಕಳು ಯೋಗ ಮಾಡ್ತಿದ್ದಾರೆ, ಲಕ್ಷ್ಯನೂ ಇದೆ, ಅಭ್ಯಾಸನೂ ಮಾಡ್ತಿದ್ದಾರೆ, ಲಕ್ಷ್ಯನೂ ಬಹಳ ಚೆನ್ನಾಗಿದೆ. ಆದರೆ ಯೋಗದ ಸ್ಟೇಜ್ ಅಂದ್ರೆ ಏನು? ಯೋಗಕ್ಕೆ ರಿಸಲ್ಟ್ ಯೋಗ ಯುಕ್ತ ಯುಕ್ತಿ ಯುಕ್ತ ಬೋಲ್ ಅವ್ರ ಚಲನ್. ಯೋಗದ ರಿಸಲ್ಟ್ ಏನಿದೆ, ಯೋಗಯುಕ್ತರಾಗಿರುವುದು, ಯುಕ್ತಿಯುಕ್ತ ಮಾತು ಮತ್ತೆ ಚಲನವಲನ. ಇದು ಯೋಗದ ರಿಸಲ್ಟ್, ಇದು ಯೋಗದ ಸ್ಟೇಜ್. ಯುಕ್ತಿಯುಕ್ತರಾಗಿರುವುದು, ಯುಕ್ತಿಯುಕ್ತ ಮಾತು ಮತ್ತು ಚಲನವಲನ. उसमें कमी होने के कारण योग लगाने के समय योग में अच्छे ही. ಅಂದರೆ ಮಕ್ಕಳು ಯೋಗ ಚೆನ್ನಾಗಿ ಮಾಡ್ತಿದ್ದಾರೆ, ಜಮದ ಖಾತೆ ಎಷ್ಟಾಗಬೇಕು ಅಷ್ಟಾಗ್ತಾ ಇಲ್ಲ. ಯೋಗದ ಸ್ಟೇಜ್ನೂ ಚೆನ್ನಾಗಿದೆ, ಆದರೆ ಯೋಗದ ಸ್ಟೇಜ್ ಅಂದರೆ ಯೋಗಯುಕ್ತ ಯುಕ್ತಿಯುಕ್ತ ಮಾತು ಮತ್ತು ಚಲನ ಇದು ಕಡಿಮೆ ಇರುವ ಕಾರಣದಿಂದ ಯೋಗ ಎಷ್ಟು ಮಾಡಿದರೂ ಸಹಿತ ಜಮಾ ಕಡಿಮೆ ಇದೆ. ಹಾಗಾದರೆ ಯೋಗ, ಯೋಗಿ ಅಥವಾ ಯೋಗದ ರಿಸಲ್ಟ್, ಯೋಗದ ಸ್ಟೇಜ್ ಅಂದ್ರೆ ಏನು? ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಮಾತು ಮತ್ತೆ ಚಲನವಲನ. ಯೋಗಿ ಅಂದ್ರೆ ಅರ್ಥ ಯೋಗಿ ಕಾ ಜೀವನ್ ಮೇ ಪ್ರಭಾವ್. ಯೋಗಿಯ
ಜೀವನದಲ್ಲಿ ಪ್ರಭಾವ ಅಂದರೆ ಯೋಗಿಯ ಜೀವನದಲ್ಲಿ ಕಾಣಬೇಕು. ಏನು ಕಾಣಬೇಕು? ಯೋಗಯುಕ್ತ, ಯುಕ್ತಿಯುಕ್ತ ಮಾತು ಮತ್ತು ಚಲನವಲನ. ಅಂಥವರಿಗೆ ಯೋಗಿ अथवा योगी का जीवन में प्रभाव. इसलिए जमा का खाता कोई समय का जमा होता. ಆದ್ರಿಂದ ಜಮಾದ ಖಾತೆಯಲ್ಲಿ ಕೆಲವರದ್ದು ಜಮಾ ಆಗ್ತಾ ಇದೆ, ಲೇಕಿನ್ ಸಾರಾ ಸಮಯ ಜಮಾ ನಹಿ ಹೋತಾ. ಇಡೀ ದಿನ ಜಮಾ ಆಗ್ತಾ ಇಲ್ಲ. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ಜಮಾ ಯಾವಾಗ ಆಗ್ತದೆ? ನಡೆಯುವಾಗ, ತಿರುಗುವಾಗ ಮಕ್ಕಳು ಯೋಗದ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಆಮೇಲೆ ಯೋಗದಲ್ಲಿ ಚೆನ್ನಾಗಿದ್ದಾರೆ, ಆಮೇಲೆ ಯೋಗದ ಬಗ್ಗೆ ಅವರಿಗೆ ಇಂಟ್ರೆಸ್ಟು ಇದೆ, ಲಕ್ಷಣ ಬಹಳ ಚೆನ್ನಾಗಿದೆ. ಆದರೆ ಯೋಗದ ರಿಸಲ್ಟ್ ಏನು? ಯೋಗಯುಕ್ತ ಸ್ಟೇಜ್ ಅಂದರೆ ಏನು? ಯೋಗಿಯ ಜೀವನದ ಪ್ರಭಾವ ಏನು? ಯೋಗಯುಕ್ತ, ಯುಕ್ತಿಯುಕ್ತ ಮಾತು ಮತ್ತು ಚಲನವಲನ. ಅಂತಹ ಯೋಗಿಯಾಗಿರ್ಬೇಕು ನಾವು. ಯೋಗಿಕ ಜೀವನದ ಪ್ರಭಾವ ನಮ್ಮಲ್ಲಿ ಕಂಡು ಬರ್ತಾ ಇದ್ರೆ ಜಮಾದ ಖಾತೆ ವೃದ್ಧಿ ಆಗ್ತಾ ಹೋಗ್ತದೆ. ಲೇಕಿನ್ सारा समय जमा नहीं होता. चलते चलते याद की परसेंटेज साधारण हो जाती है. उसमें बहुत कम जमा खाता बनता है. ಆದ್ದರಿಂದ ಸಾಧಾರಣ ನಡೀತಾ ಸಾಧಾರಣ ಸ್ಟೇಜ್ ಬರುವ ಕಾರಣದಿಂದ ಜಮಾದ ಖಾತೆ ಕಡಿಮೆ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಈಗ 2ನೇ ಪಾಯಿಂಟ್ ಸೈಡ್ ಹೆಡ್ಡಿಂಗ್ ಬರೀತೀರಿ. ಯೋಗದ ಸಬ್ಜೆಕ್ಟಿನಿಂದ ಜಮಾ ಯಾವಾಗ ಆಗ್ತದೆ, ಹೆಂಗಾಗ್ತದೆ ಅಂತ ಅನ್ನೋದನ್ನು ಬಾಬಾ ತಿಳಿಸಿದರು. ಈಗ 2ನೇ ಸಬ್ಜೆಕ್ಟ್ ಸೇವಾ. ಸೇವೆಯಿಂದಲೂ ಜಮಾ ಆಗ್ತದಲ್ವಾ? सेवा की रूहान चली. सेवा तो बहुत करते हैं, दिन रात बिजी भी रहते हैं, प्लान भी बहुत अच्छे बनाते हैं, सेवा में वृद्धि भी बहुत अच्छी हो रही है. फिर भी मेजॉरिटी का जमा का खाता कम क्यों? ಅಂದರೆ ಬಾಬಾ ನೋಡ್ತಾ ಇದ್ದಾರೆ ಸೇವೆಯ ಬಗ್ಗೆ. ಬಾಬಾ ಮತ್ತೆ ಮಮ್ಮಾರವರ ನಡುವೆ ರೂಹಾನ್ ನಡೀತಾ ಇದೆ. ಮಕ್ಕಳು ಸೇವೆ ಭಾಳ ಚೆನ್ನಾಗಿ ನಡೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಭಾಳ ಬ್ಯುಸಿ ಇದ್ದಾರೆ, ಪ್ಲ್ಯಾನು ಭಾಳ ಚೆನ್ನಾಗಿದೆ, ಆಮೇಲೆ ಸೇವೆಯಲ್ಲಿ ವೃದ್ಧಿನೂ ಭಾಳ ಚೆನ್ನಾಗಿದೆ. ಆದರೆ ಜಮಾದ ಖಾತೆ ಕಡಿಮೆ ಯಾಕೆ? तो रूहान में यह निकला, सेवा तो सब कर रहे हैं, अपने को बिजी रखने का पुरुषार्थ भी अच्छा कर रहे हैं. ಸೇವೆನೂ ಚೆನ್ನಾಗಿ ಮಾಡ್ತಿದ್ದಾರೆ, ಬ್ಯುಸಿಯಾಗಿ ಇಟ್ಕೊಳ್ಳುವ ಪುರುಷಾರ್ಥನೂ ಭಾಳ ಚೆನ್ನಾಗಿದೆ. ಆದರೆ ಜಮಾ ಯಾಕೆ ಕಡಿಮೆ? कारण क्या है? तो यही कारण निकला, सेवा का बल भी मिलता है, सेवा का फल भी मिलता है. ಜಮಾದ ಖಾತೆ ಕಡಿಮೆ ಇರಲಿಕ್ಕೆ ಏನು ಕಾರಣ? ನೆನಪಿನಿಂದ ಸೇವೆ ಹೆಂಗೆ ಜಮಾದ ಖಾತೆ ಆಗ್ತದೆ, ಅದೇ ರೀತಿ ಸೇವೆಯಿಂದಲೂ ಜಮಾದ ಖಾತೆ ವೃದ್ಧಿ ಆಗ್ತದೆ. ಸೇವೆ ಮಾಡೋದ್ರಿಂದ ಬಲನೂ ಸಿಗ್ತದೆ, ಸೇವೆ ಮಾಡೋದ್ರಿಂದ ಫಲನೂ ಸಿಗ್ತದೆ. ಬಲ ಅಂದರೆ ಏನು? ಸ್ವಯಂ ಕೆ ದಿಲ್ ಕಿ ಸಂತುಷ್ಟತ. ಸೇವೆಯಿಂದ ಬಲ ಸಿಗುವುದು ಅಂದರೆ ಸ್ವಯಂ ಕೆ ದಿಲ್ ಕಿ ಸಂತುಷ್ಟತ. ಸ್ವಯಂ ಅಲ್ಲಿ ಹೃದಯ ತುಂಬಿದ ಸಂತುಷ್ಟತೆ. ಸೇವೆಯಿಂದ ಫಲನೂ ಸಿಗ್ತದೆ. ಫಲ ಅಂದ್ರೆ ಏನು? ಸರ್ವಕಿ ಸಂತುಷ್ಟತ. ಬಲ ಅಂದರೆ ಸ್ವಯಂ ಕೆ ದಿಲ್ ಕಿ ಸಂತುಷ್ಟತ, ಫಲ ಅಂದರೆ ಸರ್ವಕಿ ಸಂತುಷ್ಟತ. ಅಗರ್ ಸೇವಾ ಕಿ ಮೆಹನತ್ ಅವ್ರ ಸಮಯ ಲಗಾಯ, ಸೇವೆ ಮಾಡಿದೆವು, ಪರಿಶ್ರಮ ಪಟ್ಟೆವು, ಸೇವೆಗೋಸ್ಕರ ಸಮಯನೂ ತೊಡಗಿಸಿದೆವು, ದಿಲ್ ಕಿ ಸಂತುಷ್ಟತಾ ಬಂತು, ಸರ್ವಕಿ ಸಂತುಷ್ಟತಾ ಬಂತು. ಚಾಹೆ ಸಾಥಿ ಚಾಹೆ ಜಿನೋ ಕಿ ಸೇವಾ ಕಿ ದಿಲ್ ಮೇ ಸಂತುಷ್ಟತಾ ಅನುಭವ ಕರೆ. ಬಾಬಾ ಹೇಳ್ತಿದ್ದಾರೆ, ಮೆಹನತ್ ಮಾಡಿದ್ದೀವಿ, ಸೇವೆಗೋಸ್ಕರ ಸಮಯ ಕೊಟ್ಟಿದ್ದೀವಿ, ಹೃದಯದಿಂದ ಸಂತುಷ್ಟತೆ ಬಂದಿದೆ, ಸರ್ವರಿಗೂ ಸಂತುಷ್ಟತೆ ಬಂದಿದೆ, ನಮ್ಮ ಜೊತೆಗಾರರಿಗೂ ಸಂತುಷ್ಟತೆ ಇದೆ. ಸೇವೆಯಿಂದ ಹೃದಯ ತುಂಬಿ ಸಂತುಷ್ಟತೆಯ ಅನುಭವವನ್ನ ಮಾಡಿದ್ದೀವಿ. ಆದರೆ ಬಹುತ್ ಅಚ್ಚ ಕಹಕೆ ಚಲೆ ಜಾಯ್ ನಹಿ, ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ಬಿಡೋರಾಗಬಾರ್ದು. ದಿಲ್ ಮೇ ಸಂತುಷ್ಟತಾ ಕಿ ಲಹರ್ ಅನುಭವ ಹೋ. ನಮಗೂ ಹೃದಯದಿಂದ ಸಂತುಷ್ಟತೆ ಇರಬೇಕು,
ನಮ್ಮ ಜೊತೆಗೆ ಯಾರು ಇರ್ತಾರೆ? ಯಾರ್ಯಾರ ಜೊತೆಗೆ ನಾವು ಕೂಡ್ಕೊಂಡು ಸೇವೆ ಮಾಡ್ತೀವಲ್ವ, ಅವರಿಗೂ ಸಹಿತ ಹೃದಯದಲ್ಲಿ ಸಂತುಷ್ಟತೆಯ ಅಲೆಗಳು ಅನುಭವ ಆಗಬೇಕು. ಕುಚ್ ಮಿಲಾ ಬಹುತ್ ಅಚ್ಚಾ ಸುನಾ ಓ ಅಲಗ್ ಬಾತ್ ಹೈ. ಇಲ್ರಿ ಭಾಳ ಚೆನ್ನಾಗಿತ್ತು ಅಂತ ಹೇಳೋದು, ಆಮೇಲೆ ಕುಚ್ ಮಿಲಾ ಬಹುತ್ ಅಚ್ಚಾ ಸುನಾ ಅಂತ ಹೇಳೋದು ಬೇರೆ ಮಾತು. ಕುಚ್ ಮಿಲಾ ಕುಚ್ ಪಾಯ ಜಿಸ್ಕೋ ಬಾಪ್ ದಾದಾನೆ ಪಹಲೆ ಬಿ ಸುನಾಯ. ಕುಚ್ ಮಿಲಾ ಕುಚ್ ಪಾಯ ಇದು ಮೊದಲಿಂದಲೂ ನಾವು ಎಲ್ಲರಿಂದಲೂ ಕೇಳ್ತಾ ಇದ್ದೀವಿ. ಆದರೆ ಹೇಗಿರ್ಬೇಕಂದ್ರೆ, ಏಕ ಹೈ ದಿಲ್ ತಕ್ ತೇರ್ ಲಗನ, ದೂಸರಾ ಹೈ ದಿಲ್ ಪರ್ ತೀಲ್ ಲಗನ. ಒಂದನೇದ್ದು ದಿಮಾಗ್ ತಕ್ ತೀರ್ ಲಗನ, ಎರಡನೇದ್ದು ದಿಲ್ ಪರ್ ತೀರ್ ಲಗನ. ಅಂದ್ರೆ ಸೇವೆನೂ ಸಹಿತ ಬಹುತ್ ಅಚ್ಚಾ ಸುನಾ, ಬಹುತ್ ಅಚ್ಚಾ ಹೈ, ಕುಚ್ ಮಿಲಾ ಹೈ, ಬಹುತ್ ಅಚ್ಚಾ ಇಷ್ಟಂದ್ರೆ ನಡೆಯಂಗಿಲ್ಲ. ಈಗ ನಾವೇನ್ ಸೇವೆ ಮಾಡಿರ್ತೀವೋ ಕೆಲವರಿಗೆ ದಿಮಾಗಿನ ತನಕ ಬಾಣತಾಗಿರ್ತದೆ, ಇನ್ನು ಕೆಲವರಿಗೆ ಹೃದಯಕ್ಕೆ ಬಾಣತಾಗಿರ್ತದೆ. ಅಗರ್ ಸೇವಾ ಕಿ और स्वा की संतुष्टता, अपने को खुश करने की संतुष्टता नहीं, बहुत अच्छा हुआ नहीं. ಆದ್ರಿಂದ ಸೇವೆ ಅಂದ್ರೆ ಏನು? ಒಂದು ನಮಗೆ ಹೃದಯ ತುಂಬಿ ಸಂತುಷ್ಟತೆ ಆಗ್ಬೇಕು. ಅಪ್ಪನೇ ಕೋ ಖುಷ್ ಕರ್ನೆ ಕಿ ಸಂತುಷ್ಟತಾ ನಹಿ, ಕೇವಲ ನಮಗೆಷ್ಟೇ ಸಂತುಷ್ಟತೆ ಪಡಿಸುವಂತ ಖುಷಿ ಪಡಿಸುವಂತಹ ಸಂತುಷ್ಟತೆ ಅಲ್ಲ. ಬಹಳ ಚೆನ್ನಾಗಿದೆ ನಡೆಯಂಗಿಲ್ಲ. ದಿಲ್ ಮಾನೆ ಸ್ವ ಕಿ ಬಿ ಅವ್ರ ಸರ್ವ ಕಿ ಬಿ. ಆದ್ರಿಂದ ನಾವು ಬಿಡುವಂತ ಬಾಣ ದಿಲ್ಲಿಗೆ ತಾಗ್ಬೇಕಂತಂದ್ರೆ ಸ್ವಯಂವೂ ಸಂತುಷ್ಟತೆ ಇರಬೇಕು, ಅನ್ಯರಿಗೂ ಸಹ ಸಂತುಷ್ಟತೆ ಇರಬೇಕು, ಸರ್ವರಿಗೂ ಸಂತುಷ್ಟತೆ ಇರಬೇಕು. ಇದು ನಾವು ಮಾಡುವ ಸೇವೆಯ ಫಲ. ಸೇವೆಯ ಫಲ ಸರ್ವಕಿ ಸಂತುಷ್ಟತಾ, ಸೇವೆಯ ಬಲ ಸ್ವಯಂ ಕಿ ದಿಲ್ ಕಿ ಸಂತುಷ್ಟತಾ. ಅಂದರೆ ದಿಲ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮಗೂ ಸಂತುಷ್ಟತೆ, ಸರ್ವರಿಗೂ ಸಂತುಷ್ಟತೆ, ಅದು ದಿಲ್ಲಿಂದ. ಬರೇ ಹೊರ ನೋಟಕ್ಕೆ ದಿಮಾಗಿನಲ್ಲಿ ಭಾಳ ಚೆನ್ನಾಗಿದೆ ಅಂತ ಹೇಳೋದು, ಮಾಡೋದು, ಹೋಗ್ಬಿಡೋದು ಆ ರೀತಿ ಅಲ್ಲ. ಹೃದಯ ಒಪ್ಪಬೇಕು, ಅನ್ಯರ ಹೃದಯನೂ ಸ್ವೀಕಾರ ಮಾಡಬೇಕು, ಹೃದಯದಿಂದ ಸಂತುಷ್ಟತೆ ಹೊರಹೊಮ್ಮಬೇಕು. ಇದು ಸೇವೆ. ಆ ರೀತಿ ಆಯ್ತಂದ್ರೆ ಸೇವೆಯಿಂದ ನಮ್ಮ ಜಮದ ಖಾತೆ ವೃದ್ಧಿ ಆಗ್ತದೆ. ಇನ್ನು ಸೇವೆ ಮಾಡುವಾಗ ಇನ್ನೊಂದು ಮಾತು, ಸೇವಾ ಕಿ और उसकी रिजल्ट अपनी मेहनत या मैंने किया ये ಸ್ವೀಕಾರ ಕಿಯಾ. ಸೇವೆ ಮಾಡಿದೆವು, ಬೇಕಾದಷ್ಟು ಪರಿಶ್ರಮ ಪಟ್ಟೆವು, ಆಮೇಲೆ ಏನನ್ನೋದು ನಾನು ಮಾಡಿದೆ, ನಾನಿಷ್ಟು ಪರಿಶ್ರಮ ಪಟ್ಟೆ, ನನ್ನಿಂದಾಯ್ತು. ಅರ್ಥಾತ್ ಸೇವಾ ಕಾ ಫಲ್ ಏನ್ ಮಾಡ್ದಂಗಾಯ್ತು? ಅವಾಗ ಸೇವಾ ಕಾ ಫಲ್ ಖಾಲಿಯಾ. ಅವಾಗ ಏನ್ ಮಾಡ್ದಂಗಾಯ್ತು? ಸೇವೆಯ ಫಲವನ್ನ ತಿಂದಂತೆ. ಜಮನಹಿ ಹೂವ, ಜಮ ಅಂತ ಆದಂತಾಗಿಲ್ಲ. ಮತ್ತೆ ಏನ್ ಮಾಡ್ಬೇಕಂಗಾದ್ರೆ, ಸೇವೆ ಮಾಡಿದ ಮೇಲೆ ಅಲ್ಲಿ ಏನ್ ಬರಬಾರದು? ನಾನು ಮಾಡಿದೆ ಅನ್ನೋದು ಬರಕೂಡದು. ಒಂದು ವೇಳೆ ನಾನು ಮಾಡಿದೆ ಅಂತ ಹೇಳ್ಕೊಂಡು ನಮಗೆ ಸಂಕಲ್ಪ ಬಂತಂದ್ರೆ ಸೇವೆಯ ಫಲವನ್ನ ನಾವು ತಿಂದಂತೆ, ಜಮ ಆಗುದಿಲ್ಲ ಅವಾಗ. ಹಾಗಾದ್ರೆ ಏನ್ ಅನುಭವ ಮಾಡಬೇಕು? बाप दादा ने कराया, बाप दादा के तरफ अटेंशन दिलाया, अपने आत्मा की तरफ नहीं. ನಾನು ಮಾಡಿದೆ, ನನ್ನಿಂದಾಯ್ತು ಅಂತ ಸರ್ವರ ಗಮನವನ್ನ ನಮ್ಮ ಕಡೆಗೆ ಸೆಳೆಯಬಾರದು. ಬಾಪ್ ದಾದಾನೇ ಕರಾಯ, ये बहन बहुत अच्छी, ये ಬಾಯಿ बहुत अच्छा नहीं. ಈ ಅಕ್ಕವ್ರು ಭಾಳ ಚೆನ್ನಾಗಿದ್ದಾರೆ, ಈ ಅಣ್ಣವ್ರು ಭಾಳ ಚೆನ್ನಾಗಿದ್ದಾರೆ. ಸೇವೆ ಭಾಳ ಮಾಡೋದು ಮತ್ತೆ ಆತ್ಮಗಳ ಕಡೆಗೆ ಗಮನ ಬರುವಾಗ ಮಾಡೋದು. ಈ ಅಕ್ಕವ್ರು ಚೆನ್ನಾಗಿದ್ದಾರೆ, ಈ ಅಣ್ಣವ್ರು ಚೆನ್ನಾಗಿದ್ದಾರೆ ಅಲ್ಲ. ಬಾಪ್ ದಾದಾನೇ ಕರಾಯ. ಎಲ್ಲರ ಗಮನ ಎಲ್ಲಿ ಹೋಗ್ಬೇಕು? ಸೇವೆ ಭಾಳ ಚೆನ್ನಾಗಿ ಆಯ್ತು ಅಂದ ಕೂಡಲೇ ಎಲ್ಲರೂ ಯಾರನ್ನ ನೋಡ್ಬೇಕು? ಯಾರ ಕಡೆ ಗಮನ ಹೋಗ್ಬೇಕು? ಬಾಬನ್ ಕಡೆಗೆ. ಬಾಪ್ ದಾದಾ ಇನ್ನೋಂಕಾ ಬಹುತ್ ಅಚ್ಚಾ, ಯೇ ಅನುಭವ ಖರಾನ, ಯೇ ಹೈ ಜಮಾ ಖಾತಾ ಬಡಾನ. ಆವಾಗ ಸೇವೆ ಮಾಡೋದ್ರಿಂದ ಜಮಾದ ಖಾತೆ ವೃದ್ಧಿ ಆಗ್ತದೆ. ಆವಾಗ ಎಲ್ಲರ ಗಮನ ಬಾಪ್ ದಾದಾ ಎಷ್ಟು ಚೆನ್ನಾಗಿ ಈ ಅಣ್ಣವರ ಮೂಲಕ ಸೇವೆ ಮಾಡಿಸಿದ್ರು, ಬಾಪ್ ದಾದಾ ಎಷ್ಟು ಚೆನ್ನಾಗಿ ಈ ಅಕ್ಕವರ ಮೂಲಕ ಸೇವೆ ಮಾಡಿಸಿದ್ರು ಅಂತೇಳಿ ಮಾಡಿಸಿದವನ ಕಡೆಗೇನೆ ಎಲ್ಲರ ಗಮನ ಹರಿಯುವಂತೆ ಮಾಡಿದರೆ ನಾವು ಮಾಡಿದಂಥ ಸೇವೆ ಜಮದ ಖಾತೆಯಲ್ಲಿ ಜಮಾ ಆಗ್ತದೆ.
तो इसलिए देखा गया ಟೋಟಲ್ ರಿಸಲ್ಟ್ ಮೇ ಆದ್ರಿಂದ ಎಲ್ಲ ಮಕ್ಕಳ ರಿಸಲ್ಟ್ ನೋಡ್ತಾರೆ ಬಾಬಾ. मेहनत ज्यादा, समय एनर्जी ज्यादा, थोड़ा थोड़ा शो ज्यादा, इसलिए जमा का खाता कम हो जाता है. ರಿಸಲ್ಟ್ ಏನಿದೆ? ಮಕ್ಕಳು ಬಹಳ ಪರಿಶ್ರಮ ಪಡ್ತಿದ್ದಾರೆ, ಮತ್ತೆ ಸಮಯವನ್ನು ಜಾಸ್ತಿ ಕೊಡ್ತಾ ಇದ್ದಾರೆ, ಶಕ್ತಿಯನ್ನು ವಿನಿಯೋಗ ಮಾಡ್ತಿದ್ದಾರೆ, ಸ್ವಲ್ಪ ಸ್ವಲ್ಪ ಶೋ ತೋರಿಸ್ತಾರೆ. ಏನ್ ಶೋ? ನಾನು ಮಾಡಿದೆ, ನನ್ನಿಂದಾಯ್ತು. ಆವಾಗ ಜಮದ ಖಾತೆ जमा आगोದು ಕಡಿಮೆ ಆಗ್ತದೆ. जमा के खाते की चाबी बहुत सहज है, वो डायमंड चाबी है, गोल्डन चाबी लगाते हो. ಜಮಾ ಮಾಡುವಂತ ಖಾತೆಯ ಚಾಬಿ ಬಹಳ ಸಹಜ, ಅದು ಡೈಮಂಡ್ ಚಾಬಿ. ಆದ್ರೆ ಮಕ್ಕಳು ಗೋಲ್ಡನ್ ಚಾಬಿ ಹಾಕಿ ಬಿಡ್ತಾರೆ. ಲೇಕಿನ್ ಜಮಾ ಕಿ ಡೈಮಂಡ್ ಚಾಬಿ ಹೈ. ಹಾಗಾದ್ರೆ ಸೇವೆ ಮಾಡೋದ್ರಿಂದ ಜಮಾ ಆಗ್ಬೇಕು. ಜಮಾ ಮಾಡಿಕೊಳ್ಳುವ ಡೈಮಂಡ್ ಚಾಬಿ ಯಾವುದು? ಬರ್ಕೋತೀರಿ? ಬರ್ಕೊಳ್ಬೇಕು, ಮತ್ತೆ ಜೀವನದಲ್ಲಿ ಆ ರೀತಿ ನಡ್ಕೋಬೇಕು, ಆವಾಗ ಜಮಾ ಆಗ್ತದೆ. ಡೈಮಂಡ್ ಚಾಬಿ ನಿಮಿತ್ತ ಭಾವ ಔರ್ ನಿರ್ಮಾಣ ಭಾವ, ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ. ಸೇವೆ ಮಾಡುವಾಗ ನಿಮಿತ್ತ ಭಾವ, ಬಾಬಾ ಈ ಸೇವೆ ಮಾಡಲಿಕ್ಕೆ ನನ್ನನ್ನು ನೇಮಕ ಮಾಡಿದ್ದಾರೆ, ನಾನು ಕೇವಲ ನಿಮಿತ್ತ ಮಾತ್ರ. ಆವಾಗ ನೋಡುವವರ ಕೇಳುವವರ ಸಂಕಲ್ಪ ಎಲ್ಲ ಎಲ್ಲಿ ಹೋಗ್ತದೆ? ಮಾಡಿಸುವವನ ಕಡೆಗೆ ಹೋಗ್ತದೆ. ಯಾರು ನೇಮಕ ಮಾಡಿದಾರೋ, ಯಾರು ಸೇವೆಯನ್ನ ಕರಾಯ ಬಾಪ್ತಾದನ್ನೇ ಕರಾಯ, ಅವರ ಕಡೆಗೆ ಗಮನ ಹೋಗ್ತದೆ. ಎರಡನೇದ್ದು ನಿರ್ಮಾಣ ಭಾವ, ನಾ ಮಾಡಿದೆ ಅನ್ನುವಂಥ ಭಾವನೆ ಇರಬಾರ್ದು. अगर हर एक आत्मा के प्रति, चाहे साथी चाहे सेवा, जिस आत्मा के करते हो, दोनों में सेवा के समय आगे पीछे नहीं, सेवा करने के समय निमित्त भाव, निर्माण भाव, निस्वार्थ शुभ भावना और शुभ स्नेह इमर्ज हो तो जमा का खाता बढ़ता जाएगा. आद्रिंद ಡೈಮಂಡ್ ಚಾಬಿ ಗೊತ್ತಾಯ್ತಲ್ವಾ? ಡೈಮಂಡ್ ಚಾಬಿ ಯಾವುದು? ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ, ಇದು ಇಮರ್ಜ್ ಆಗಿರಬೇಕು. ಆವಾಗ ಜಮದ ಖಾತೆ ವೃದ್ಧಿಯಾಗ್ತಾ ಹೋಗ್ತದೆ. ಪ್ರತಿಯೊಂದು ಆತ್ಮಗಳ ಪ್ರತಿ ನಮ್ಮ ಜೊತೆಗಾರರಿರ್ಬೋದು, ಅಥವಾ ಸೇವೆಯಲ್ಲಿ ನಮ್ಮ ಆತ್ಮಗಳು ನಮ್ಮ ಜೊತೆಗಿರ್ಬೋದು, ಇಬ್ಬರದ್ದು ಸಹಿತ ಸೇವೆಯ ಸಮಯದಲ್ಲಿ ನಿಮಿತ್ತ ಭಾವ ಇರಬೇಕು, ನಿರ್ಮಾಣ ಭಾವ ಇರಬೇಕು, ನಿಸ್ವಾರ್ಥ ಶುಭ ಭಾವನೆ ಇರಬೇಕು, ನಂತರ ಶುಭ ಸ್ನೇಹ ತುಂಬಿರಬೇಕು. ಆವಾಗ ಜಮದ ಖಾತೆ ವೃದ್ಧಿಯಾಗ್ತದೆ. बापदादा ने जगदम्बा माँ को दिखाया, इस विधि से सेवा करने वाले का जमा का खाता कैसे बढ़ता जाता है. ಅಂದ್ರೆ ಬಾಬಾ ಜಮದ ಖಾತೆಯನ್ನ ಬಾಪ್ತಾದನೆ ಜಗದಂಬಾಕೋ ದಿಕ್ಕಾಯ. ಈ ಜಮದ ಖಾತೆಯನ್ನ ಬಾಪ್ತಾದ ಮಮ್ಮರವರಿಗೆ ತೋರಿಸ್ತಾರೆ. ಈ ವಿಧಿಯಿಂದ ಸೇವೆ ಮಾಡೋದ್ರಿಂದ ಜಮದ ಖಾತೆ ಹೇಗೆ ವೃದ್ಧಿ ಆಗ್ತದೆ? ಅಂದರೆ ನೆನಪಿನಿಂದಲೂ ವೃದ್ಧಿ ಆಗ್ತದೆ, ಜೊತೆಗೆ ಸೇವೆ ಮಾಡೋದ್ರಿಂದಲೂ ಜಮದ ಖಾತೆ ವೃದ್ಧಿ ಆಗ್ತದೆ. ಹೇಗೆ ವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಬಾಪ್ತಾದ ಜಗದಂಬಾರವರಿಗೆ ಆ ಖಾತೆಯನ್ನು ತೋರಿಸ್ತಾರೆ. बस सेकंड में अनेक घंटों का जमा खाता जमा हो जाता है. जैसे टिक 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 जोर से जल्दी जल्दी करो, ऐसी मिशन चलती है अल्वा. ಹೇಗೆ ಸೆಕೆಂಡ್ ಸೆಕೆಂಡ್ ಗಂಟೆ ಗಂಟೆ ಜಮದ ಖಾತೆ ವೃದ್ಧಿ ಆಗ್ತಾ ಇರ್ತದೆ. ಜಗದಂಬ ಬಡಿ ಖುಷಿ ಹೋ ರಹಿ ಥಿ. ಜಗದಂಬರವರಿಗೆ ಎಲ್ಲ ಮಕ್ಕಳ ಜಮದ ಖಾತೆ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಜಮಾ ಕಾ ಖಾತಾ ಜಮಾ ಕರ್ನಾ ತೋ ಬಹುತ್ ಸಹಜ. ಜಮದ ಖಾತೆ ಜಮಾ ಮಾಡಿಕೊಳ್ಳುವುದು ಬಹಳ ಸಹಜ. ತೋ ದೋನೋ ಕಿ ರಾಯ್ ಹುಯಿ. ಬಾಪ್ತಾದ ಮತ್ತು ಜಗದಂಬರವರು ಇಬ್ರು ಸಹಿತ ಸಲಹೆಯನ್ನ ಕೊಡ್ತಿದ್ದಾರೆ. अब नया वर्ष शुरू हो रहा है, जमा का खाता चेक करो, सारे दिन में गलती नहीं की. ಆದ್ರಿಂದ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಜಮದ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ಇಡೀ ದಿನದಲ್ಲಿ ನನ್ನಿಂದ ಯಾವುದೇ ತಪ್ಪುಗಳು ಆಗಿಲ್ಲ ತಾನೆ. ಲೇಕಿನ್ ಸಮಯ, ಸಂಕಲ್ಪ, सेवा, संबंध संपर्क में स्नेह, संतुष्टता द्वारा जमा कितना किया ಗೊತ್ತಾಯ್ತಲ್ಲ.
ಯಾವ್ದ್ಯಾವ್ದರಿಂದ ಜಮದ ಖಾತೆ ವೃದ್ಧಿ ಆಗ್ತದೆ? ಒಂದು ಸಮಯ, ಎರಡನೇದ್ದು ಸಂಕಲ್ಪ, ಮೂರನೇದ್ದು ಸೇವಾ, ನಾಲ್ಕನೇದ್ದು ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆ. ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆ. ಇವಿದು ಎಲ್ಲ ಮಾತಿನಲ್ಲಿ ಸಹಿತ ಜಮಾ ಕಿतना किया, कई बच्चे सिर्फ यह ಚೆಕ್ कर लेते हैं आज बुरा कुछ नहीं हुआ. ಕೆಲವು ಮಕ್ಕಳು ಚೆಕ್ ಮಾಡ್ತಾರೆ, ಇವತ್ತೇನು ಸಹಿತ ಕೆಟ್ಟದಂತೂ ಮಾಡಿಲ್ಲಲ್ವಾ, ಇವತ್ತೇನು ಕೆಟ್ಟದ್ದು ಮಾಡಿಲ್ಲಲ್ವ ನಾನು, ಕೊಯ್ಕು ದುಃಖ ನಹಿ ದಿಯಾ, ಇವತ್ತೇನು ಕೆಟ್ಟದ್ದು ಮಾಡಿಲ್ಲ, ನಾನಿವತ್ತು ಯಾರಿಗೂ ಸಹಿತ ದುಃಖವನ್ನ ಕೊಟ್ಟಿಲ್ಲ, ಯಾರಿಗೂ ಸಹಿತ ದುಃಖವನ್ನ ಕೊಟ್ಟಿಲ್ಲ. ಲೇಕಿನ್ अब यह चेक करो कि सारे दिन में ಶ್ರೇಷ್ಠ ಸಂಕಲ್ಪೋं का खाता कितना जमा किया. ಈಗ ಏನೇನು ಚೆಕ್ ಮಾಡ್ಕೋಬೇಕಂತ ಹೇಳಿ ಕೆಲವು ಪಾಯಿಂಟನ್ನು ಬರಿಬೇಕು. ಏನೇನು ಚೆಕ್ ಮಾಡ್ಕೋಬೇಕು, ಯಾವ್ದ್ಯಾವ್ದ್ರಿಂದ ಜಮದ ಖಾತೆ ವೃದ್ಧಿ ಆಗ್ತದೆ ಅನ್ನೋದನ್ನ ಬಾಬಾ ತಿಳಿಸಿದ್ರು. ಈಗ ಏನೇನು ಚೆಕ್ ಮಾಡ್ಕೋಬೇಕು, ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಹಾಕಿಕೊಳ್ಬೇಕು. ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಹಾಕಿಕೊಳ್ಬೇಕು. ಚೆಕ್ ಮಾಡ್ಕೊಳ್ಳೋದಂದ್ರೆ ಏನು? ನಮ್ಮನ್ನು ನಾವೇ ಪ್ರಶ್ನಿಸೋದು. ಚೆಕ್ ಮಾಡ್ಕೊಂಡಾಗ ನಾನು ಎಲ್ಲಿ ಚೇಂಜ್ ಆಗ್ಬೇಕಂತ ಅನ್ನೋದು ಗೊತ್ತಾಗ್ತದೆ. ಒಂದನೇದು, ಎಲ್ಲೆಲ್ಲಿ ನಮ್ಮನ್ನು ಚೆಕ್ ಮಾಡ್ಕೋಬೇಕು. सारे दिन में ಶ್ರೇಷ್ಠ ಸಂಕಲ್ಪೋं का खाता कितना जमा किया. ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪದ ಖಾತೆ ಎಷ್ಟು ಜಮಾ ಆಯಿತು? ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪದ ಖಾತೆ ಎಷ್ಟು ಜಮಾ ಆಯಿತು? ಎರಡನೇದು, ಶ್ರೇಷ್ಠ ಸಂಕಲ್ಪ ದ್ವಾರ ಸೇವಾ ಕಾ ಖಾತಾ ಕಿतना ಜಮಾ ಹುವಾ. ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯ ಖಾತೆ ಎಷ್ಟು ಜಮಾ ಆಯಿತು? ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯ ಖಾತೆ ಎಷ್ಟು ಜಮಾ ಆಯಿತು? ಮೂರನೇದು, कितने आत्माओं को किसी भी कार्य से सुख कितनों को दिया. ಯಾವುದೇ ಆತ್ಮಗಳಿಗೆ ಯಾವುದಾದರೂ ಕಾರ್ಯದಿಂದ ಎಷ್ಟು ಸುಖವನ್ನ ಕೊಟ್ಟೆ, ಎಷ್ಟು ಜನರಿಗೆ ಸುಖವನ್ನ ಕೊಟ್ಟೆ. ಎಷ್ಟು ಆತ್ಮಗಳಿಗೆ ನಾನು ಯಾವುದಾದರೂ ನಾನು ಮಾಡುವಂತ ಕೆಲಸದಿಂದ ಎಷ್ಟು ಜನರಿಗೆ ನಾನು ಸುಖವನ್ನ ಕೊಟ್ಟೆ. ಇನ್ನೊಂದು ಕ್ವಶನ್, योग लगाया लेकिन योग की परसेंटेज किस प्रकार की रही. ಯೋಗ ಅಂತೂ ಮಾಡಿವಿ, ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರದಿಂದ ಇತ್ತು? ಯೋಗದ ಪರ್ಸೆಂಟೇಜ್ ಕಿಸ್ ಪ್ರಕಾರ ಕಿ ರಹಿ. ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರದ್ದಿತ್ತು? योग लगाया, योग की परसेंटेज किस प्रकार की रही. आज के दिन दुआओं का खाता कितना जमा किया. ಇನ್ನೊಂದು ಪ್ರಶ್ನೆ ಹಾಕಿಕೊಳ್ಳಿ, ಇವತ್ತಿನ ದಿನ ಆಶೀರ್ವಾದದ ಖಾತೆ ಎಷ್ಟು ಜಮಾ ಆಯಿತು? ಆಶೀರ್ವಾದದ ಖಾತೆ ಎಷ್ಟು ಜಮಾ ಆಯಿತು? ಒಳ್ಳೆಯದು. इस नए वर्ष में क्या करना है. ಈಗ ಬಾಬಾ ಏನು ಮಾಡಬೇಕು, ಹೇಗೆ ಜಮಾ ಮಾಡ್ಕೋಬೇಕಂತಲೂ ಹೇಳಿದರು. ಮತ್ತೆ ನಮ್ಮನ್ನು ನಾವು ಎಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ತಿಳಿಸಿದರು. ಈಗ ಹೊಸ ವರ್ಷದಲ್ಲಿ ಏನು ಮಾಡೋಣ? ಕುಚ್ ಭಿ ಕರ್ತೆ ಹೋ, ಚಾಹೆ ಮನಸಾ ಚಾಹೆ ವಾಚಾ ಚಾಹೆ ಕರ್ಮಣ, ಲೇಕಿನ್ ಸಮಯ ಪ್ರಮಾಣ ಮನ್ ಮೇ ಯೇ ಧುನ್ ಲಗಿ ರಹಿ. ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕು? ನೀವು ಮನಸ್ಸಿನಿಂದ ಏನಾರು ಮಾಡಿ, ವಾಚದಿಂದ ಮಾಡಿ, ಕರ್ಮಣದಿಂದ ಮಾಡಿ, ಸಮಯದಿಂದ ಮಾಡಿ, ಆದರೆ ಒಳಗುಳಿಗಿನೇ ಈ ಗುಂಗಿರ್ಬೇಕು, ಮುಜೆ ಅಖಂಡ ಮಹಾದಾನಿ ಬನ್ನಾ ಹಿ ಹೈ. ನೀವು ಮನಸ ವಾಚ ಕರ್ಮಣ ಸಮಯ ಸಂಬಂಧ ಸಂಪರ್ಕದಲ್ಲಿ ಯಾವ ಪ್ರಕಾರದಲ್ಲಿ ಆದರೂ ಸೇವೆ ಮಾಡಿ, ಆದರೆ ಈ ವರ್ಷ ನಮಗೆ ಈ ಗುಂಗಿರ್ಬೇಕು, ನಾನು ಅಖಂಡ ಮಹಾದಾನಿ ಆಗಲೇಬೇಕು. ಅಖಂಡ ಮಹಾದಾನಿ, ಮಹಾದಾನಿ ನಹಿ, ಅಖಂಡ ಮಹಾದಾನಿ ಹೇಳಿ.
ಯಾವ್ದ್ಯಾವ್ದ್ರಿಂದ ಯಾವುದರ ಮಹಾದಾನವನ್ನ ಮಾಡ್ಬೋದು? ಮನಸಾಸೆ ಹೇಳಿ, ಏನ್ ಮಾಡ್ಬೋದು? ಮನಸ್ಸಿನಿಂದ, ವಾಚದಿಂದ ಯಾವ ದಾನ ಮಾಡ್ಬೋದು? कर्मದಿಂದ ಯಾವ ದಾನ ಮಾಡ್ಬೋದು? मनसा से शक्तियों का दान, वाचा से ज्ञान का दान, कर्म से गुणदान। आजकल दुनिया में चाहे ब्राह्मण परिवार की दुनिया, चाहे अज्ञानियों की दुनिया में सुनने के बजाय देखना चाहते हैं, देख कर करना चाहते हैं। आप लोगों को सहज क्यों हुआ? बाबा ತಿಳಿಸ್ತಿದ್ದಾರೆ, ನಾವು ಮನಸ್ಸಿನಿಂದ ಶಕ್ತಿಗಳ ದಾನ, ವಾಚದಿಂದ ಜ್ಞಾನದಾನ, ಕರ್ಮದಲ್ಲಿ ಗುಣದಾನ. ಇವತ್ತಿನ ಜಗತ್ತಿನಲ್ಲಿ ಬ್ರಾಹ್ಮಣ ಪರಿವಾರದ ಜಗತ್ತು ತಗೊಳ್ಳಿ, ಹೊರಗಿನ ಪರಿವಾರ ಬೇಕಾದ್ರೆ ತಗೊಳ್ಳಿ, ಅಜ್ಞಾನಿ ಜಗತ್ತಿನಲ್ಲಿ ಕೇಳುವುದಕ್ಕಿಂತಲೂ ಸಹಿತ ನೋಡುವುದನ್ನ ಬಯಸ್ತಿದ್ದಾರೆ ಅಲ್ವಾ? ದೇಖ್ನಾ ಚಾತೆ ಸುನ್ನೆಕ್ಕೆ ಬಜಾಯ್, ಕೇಳುವ ಬದಲು ನೋಡುವುದನ್ನ ಬಯಸ್ತಿದ್ದಾರೆ. ದೇಖ್ ಕರ್ ಕರ್ನಾ ಚಾತೆ, ನೋಡಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ನೋಡಿದ್ದನ್ನ ಮಾಡ್ಲಿಕ್ಕೆ ಬಯಸ್ತಾರೆ, ಕೇಳಿದ್ದನ್ನ ಮಾಡ್ಲಿಕ್ಕೆ ಬಯಸಂಗಿಲ್ಲ. ಕೇಳುವ ಬದಲು ನೋಡ್ಲಿಕ್ಕೆ ಬಯಸ್ತಾರೆ, ನೋಡಿದ್ದನ್ನ ಮಾಡ್ಲಿಕ್ಕೆ ಬಯಸ್ತಾರೆ. ಆಪ್ ಲೋಗೋಂಕ ಸಹಜ ಕ್ಯೂ ಹುವಾ? ನಮಗೂ ಸಹಿತ ಸುಲಭ ಯಾಕಾಯ್ತು? ಯಾಕೆ ಸುಲಭ ಆಯ್ತು ಅಂದ್ರೆ, ಬ್ರಹ್ಮ ಬಾಬರವ್ರು ಏನ್ ಮಾಡಿದಾರೆ ಅಂತ ನಾವು ನೋಡಿ ಮಾಡೀವಿ. ಬ್ರಹ್ಮ ಬಾಬಕ್ಕೂ ಕರ್ಮ ಮೇ ಗುಣದಾನ ಮೂರ್ತು ದೇಖ. ಬ್ರಹ್ಮ ಬಾಬಾ ಕರ್ಮದಲ್ಲಿ ಗುಣದಾನ ಮೂರ್ತಿಯಾಗಿದ್ರು. ಬ್ರಹ್ಮ ಬಾಬಾ ಅವರದ್ದು ಧ್ಯೇಯವಾಕ್ಯ ಏನು? ಮೈ ಜೋ ಕರುಂಗ ಮುಜೆ ದೇಖ ಸಬ್ ಕರೆಂಗೆ. ನಾನೇನ್ ಮಾಡ್ತೀನೋ ನನ್ನ ನೋಡಿ ಎಲ್ಲರೂ ಮಾಡ್ತಾರೆ. ಪ್ರತಿಯೊಂದು ಕರ್ಮದಲ್ಲಿಯೂ ಬ್ರಹ್ಮ ಬಾಬಂದು ಕರ್ಮದಲ್ಲಿ ಗುಣದಾನ ಮೂರ್ತಿಯಾಗಿದ್ರು. ಜ್ಞಾನ ದಾನ್ ತೋ ಕರ್ತೆ ಹಿ ಹೇ. ಬಾಬಾ ಹೇಳ್ತಾರೆ, ಜ್ಞಾನದಾನ ಅಂತೂ ನಾವೆಲ್ಲರೂ ಮಾಡ್ತೀವಿ. ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ನಾವು ಗಮನ ಕೊಡಬೇಕಾದದ್ದು ಏನಾಯ್ತು? ಮುಜೆ ಅಖಂಡ ಮಹಾದಾನಿ ಬನ್ನ, हर आत्मा को गुणदान अर्थात अपने जीवन के गुण द्वारा सहयोग देना. ಈಗ ಮನಸ ಏನಾಯ್ತು? ಶಕ್ತಿಗಳ ದಾನ. ವಾಚ ಏನಾಯ್ತು? ಜ್ಞಾನದಾನ. ಕರ್ಮದಲ್ಲಿ ಗುಣದಾನ. ತಮ್ಗೆ ಗೊತ್ತಿದೆ, ಲೌಕಿಕ ಪರಿವಾರ ಇರ್ಬೋದು ಅಥವಾ ಬ್ರಾಹ್ಮಣ ಪರಿವಾರ ಇರ್ಬೋದು, ನಾವು ಎಲ್ಲರ ಜೊತೆಗೆ ಕೂಡ್ಕೊಂಡು ಬದುಕ್ತೀವಿ. ಕರ್ಮ ಮಾಡುವ ಒಬ್ಬರೇ ಮಾಡಂಗಿಲ್ಲ, ಎಲ್ಲರ ಜೊತೆ ಸೇರ್ಕೊಂಡು ಕರ್ಮ ಮಾಡ್ತೀವಿ. ಜ್ಞಾನದಾನ ಅಂತೂ ನಾವು ಮಾಡೇ ಮಾಡ್ತೀವಿ. ಆದ್ರೆ ಎಲ್ಲರ ಜೊತೆಗೆ ನಾವು ಕೆಲಸವನ್ನ ಮಾಡುವಾಗ, ಎಲ್ಲರ ಜೊತೆಗೆ ಕೂಡ್ಕೊಂಡು ಬದುಕುವಾಗ, ಹರ ಆತ್ಮಕ್ಕೂ ಗುಣದಾನ್ ಅಪನೆ ಜೀವನಕ್ಕೆ ಗುಣ ದ್ವಾರ ಸಹಯೋಗ ದೇನ. ಪ್ರತಿಯೊಂದು ಆತ್ಮಕ್ಕೂ ಗುಣದಾನವನ್ನ ಮಾಡಿ ನಮ್ಮ ಜೀವನದ ಒಳ್ಳೆಯ ಗುಣದ ಮೂಲಕ ಮತ್ತೊಬ್ಬರಿಗೆ ಸಹಯೋಗವನ್ನ ಕೊಡಿ. ಬ್ರಾಹ್ಮಣों को दान तो नहीं करेंगे ना? ಬ್ರಾಹ್ಮಣों को दान तो नहीं करेंगे ना? ಸಹಯೋಗದು. ಈಗ ಬ್ರಾಹ್ಮಣರಿಗೆ ನಾವೇನ್ ದಾನ ಮಾಡ್ತೀವಿ? ಸಹಯೋಗವನ್ನ ಕೊಡಿ. ಕುಚ್ ಬಿ ಹೋ ಜಾಯ್, ಕೋಯಿ ಕಿತ್ನೆ ಬಿ ಅವಗುಣದಾರಿ ಹೋ, ಏನಾದರೂ ಆಗ್ಲಿ, ಯಾರ ಹತ್ರ ಎಷ್ಟು ಬೇಕಾದರೆ ಅವಗುಣಗಳು ಬೇಕಾದರೂ ಇರ್ಲಿ, लेकिन मुझे अपने जीवन द्वारा, कर्म द्वारा, संपर्क द्वारा गुणदान अर्थात सहयोगी बनना है. ಬಾಬಾ ಹೇಳ್ತಾರೆ, ನಾನು ನನ್ನ ಜೀವನದ ಮೂಲಕ, ಕರ್ಮದ ಮೂಲಕ, ಸಂಪರ್ಕದ ಮೂಲಕ, ಗುಣದಾನ ಅಂದರೆ ನಾನು ಸಹಯೋಗಿಯಾಗಿರಬೇಕು. ಇದು ಬಾಬಾ 3 ಮಾತುಗಳು ಅಂತಂದಿದ್ರಲ್ವಾ? 3 ಮಾತಿನಲ್ಲಿ ಜಮಾ ಆಗ್ತದೆ ಅಂತಂದರಲ್ಲ ಬಾಬಾ. 3 ಮಾತು ಯಾವುದು? ಒಂದನೇದ್ದು ನೆನಪಿನಿಂದ, ನೆನಪಿನ ಸಬ್ಜೆಕ್ಟು. ಎರಡನೇದು ಏನಂದ್ರು ಬಾಬಾ? ಸೇವಾ ಸಬ್ಜೆಕ್ಟು. ಮೂರನೇದು ಏನಂದರೆ ಬಾಬಾ? ಸಂಬಂಧ ಸಂಪರ್ಕದಲ್ಲಿ ಲೌಕಿಕ ಅಥವಾ ಅಲೌಕಿಕ ಪರಿವಾರವನ್ನ ನಿಭಾಯಿಸುವಾಗ ಜಮದ ಖಾತೆ ವೃದ್ಧಿಯಾಗ್ತಾ ಹೋಗ್ಬೇಕು. ಇದು 3 ಪಾಯಿಂಟ್. ಈಗ ಲೌಕಿಕ ಪರಿವಾರ ಇರಲಿ, ಅಲೌಕಿಕ ಪರಿವಾರ ಇರಲಿ, ಅವರ ಜೊತೆಗೆ ನಿಭಾಯಿಸುವಾಗ, ಕರ್ಮ ಮಾಡುವಾಗ ಹೆಂಗಿರ್ಬೇಕು ನಾವು? ಅಖಂಡ ಮಹಾದಾನಿ ಬನ್ನ. हर आत्मा को गुणदान अपने जीवन के गुण द्वारा सहयोग देना. ब्रह्म बाप ने केवल शिव बाप को देखा. ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಬ್ರಹ್ಮ ಬಾಬಾ ಕೇವಲ ಶಿವ ತಂದೆಯನ್ನ ನೋಡಿದ್ರು.
आप बच्चों को अगर देखना है तो ಬ್ರಹ್ಮ ಬಾಪಕ್ಕೋ देखो. ಈಗ ನಮಗೆ ಮನುಷ್ಯರನ್ನೇ ನೋಡಿ ನಾವು ಪುರುಷಾರ್ಥ ಮಾಡ್ಬೇಕಂತಿದ್ರೆ ನೋಡಿ, ಹಂಗಾದ್ರೆ ಬ್ರಹ್ಮ ಬಾಬನನ್ನೇ ನೋಡಿ. ಬ್ರಹ್ಮ ಬಾಬಾ ಯಾರನ್ನ ನೋಡಿದ್ರು? ಶಿವಬಾಬನ್ ನೋಡಿದ್ರು. ನಾವ್ ಯಾರನ್ನ ನೋಡಬೇಕಾದ್ರೆ ನಿಮಗೆ ಶಿವಬಾಬನೇ ನೋಡಿ ಪುರುಷಾರ್ಥ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಬ್ರಹ್ಮ ಬಾಬನ್ ನೋಡಿ. इसमें दूसरों को ना देख ये लक्ष्य रखो. ಅನ್ಯರನ್ನ ಮನುಷ್ಯರನ್ನ ನೋಡಬಾರ್ದು, ಈ ಲಕ್ಷ್ಯವನ್ನ ಇಟ್ಕೊಳ್ಳಿ. ಜೈಸೆ ಬ್ರಹ್ಮ ಬಾಪ का स्लोगन था, जो ओटे सो अर्जुन, अर्थात जो स्वयं को निमित्त बनाएगा वह नंबर 1 अर्जुन हो जाएगा. ಶಿವಬಾಬಾ ಹೇಳಿದಂತೆ, ಬ್ರಹ್ಮ ಬಾಬಾ ಹೇಳಿದಂತೆ ನಡೆಯುವುದರಲ್ಲಿ ಮೊದಲು ನಾವು ನಿಮಿತ್ತ ಆಗಬೇಕು, ಫಸ್ಟ್ ನಾವಾಗಬೇಕು. ಅದಕ್ಕೇನೆ ಓಟೆ ಸೋ ಅರ್ಜುನ್. ಜೋ ಸ್ವಯಂ ಕೋ ನಿಮಿತ್ತ ಬನಾಯೇಗ ಓ ನಂಬರ್ 1. ನಾನು ಮೊದಲು ಆ ರೀತಿ ನಡೆಯುವುದರಲ್ಲಿ ಮೊದಲು ನಾನು ಅಂತಿದ್ರೆ ನಂಬರ್ 1. ನಂಬರ್ ವಾರ್ ಮೇ ಆಯಂಗೆ, ನಂಬರ್ 1 ನಹಿ ಬನೆಂಗೆ. ಒಂದ್ ವೇಳೆ ಮತ್ತೊಬ್ಬರನ್ನ ನೋಡಿದ್ರೆ ನಂಬರ್ ವಾರ್, दूसरों को देख करके करेंगे तो नंबर 1 नहीं बनेंगे. नंबर वार में आएंगे, नंबर 1 नहीं बनेंगे. ನಂಬರ್ 1 ಆಗೋದಿಲ್ಲ. ಬೇರೆಯವ್ರನ್ನ ನೋಡಿದರೆ ನಂಬರ್ 1 ಆಗೋದಿಲ್ಲ. ಸ್ವಯಂವನ್ನ ನೋಡಿ ಬಾಬಾನೇ ಹೇಳಿದ್ದಾರೆ, ಬಾಬಾ ಹೇಳಿದಂತೆ ನಾನು ನಡೀತಿದ್ದೀನಲ್ಲ ಅಂತ ಅದಕ್ಕೆ ನಿಮಿತ್ತ ಆದ್ರೆ ನಂಬರ್ 1. ಮತ್ತೊಬ್ಬರನ್ನ ನೋಡಿ ಏನಾರು ಮಾಡಿದ್ರೆ ನಂಬರ್ ವಾರ್. तो जब हाथ उठवाते हैं तो सब नंबर वार में हाथ उठाते या नंबर 1 में उठाते. ನಂಬರ್ ವಾರಿಗೆ ಕೈ ಎತ್ತಣೋ, ನಂಬರ್ 1ಗೆ ಕೈ ಎತ್ತಣೋ, तो क्या लक्ष्य रखेंगे? ಏನ್ ಗುರಿ ಇಟ್ಕೊಳ್ಳೋಣ? ಈಗ ಎಲ್ಲರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬ್ರಾಹ್ಮಣ ಪರಿವಾರ ಇರಲಿ, ಸರ್ವರ್ ಇರಲಿ, ಲೌಕಿಕದವರಿರ್ಲಿ, ಲೌಕಿಕ ಪರಿವಾರ ಇರಲಿ, ಒಬ್ರು ಇನ್ನೊಬ್ಬರನ್ನ ನೋಡಿ ನಾವು ಮಾಡಬಾರ್ದು. ಸ್ವಯಂಕೋ ನಿಮಿತ್ತ ಬನಾಯಗ ಓ ನಂಬರ್ 1. ಬಾಬಾ ಹೇಳಿದಂತೆ ನಡೆಯುವುದರಲ್ಲಿ ನಾನು ಮೊದಲು ನಿಮಿತ್ತ ಅಂತ ನಾವು ಮಾಡಿದ್ರೆ ನಂಬರ್ 1. ಆದ್ರಿಂದ ಈಗ ಎಲ್ಲರ ಜೊತೆಗೆ ಕೂಡ್ಕೊಂಡು ಬದುಕುವಾಗ, ಎಲ್ಲರ ಜೊತೆಗೆ ಸೇವೆ ಮಾಡುವಾಗ ಹೇಗಿರ್ಬೇಕಂದ್ರು ಬಾಬಾ, ಅಖಂಡ ಗುಣದಾನಿ, ಅಠಲ, कोई कितना भी हिलावे हिलना नहीं. ಯಾರು ಎಷ್ಟು ಬೇಕಾದ್ರೆ ಅಲ್ಗಾಡಿಸ್ಲಿ, ನಾವು ಅಲ್ಗಾಡಬಾರ್ದು. ಅಖಂಡ ಗುಣದಾನಿ ಆಗಿರ್ಬೇಕು. ಹರೇಕ್ ಏಕ್ ದೋಕೋ ಕೇತಿ ಸಬಿ ಐಸೆ ಹಿ. ಕೆಲವ್ರು ಏನ್ ಮಾಡ್ತಾರೆ, ಸಬಿ ಐಸೆ ಹಿ, ತುಮ್ ಐಸೆ ಕ್ಯೂ ಅಪ್ನೆ ಕೋ ಮಾರ್ತಾ ಹೈ, ತುಮ್ ಭಿ ಮಿಲ್ ಜಾವೋ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಒಬ್ರು ಇನ್ನೊಬ್ಬರನ್ನ ನೋಡೋದು, ಎಲ್ಲರೂ ಹಂಗೆ ಇದ್ದಾರಲ್ಲ, ನಿಮ್ಮನ್ನ ನೀವು ಯಾಕೆ ಹುಡ್ಕೊಳ್ತೀರಿ, ಯಾಕೆ ಹಂಗೆ ಬಡ್ಕೋತೀರಿ, ನೀವು ಹಂಗೆ ಇದ್ದು ಬಿಡಿ ಅಲ್ಲ, ತುಂಬಿ ಮಿಲ್ಜಾವು ಅಂತ ಮತ್ತೊಬ್ರು ನಮ್ಮನ್ನ ಅಲ್ಗಡಿಸ್ಲಿಕ್ಕೆ ಬರ್ತಾರೆ. ಕಮ್ಜೋರ್ ಬನಾನೆ ವಾಲೆ ಸಾಥಿ ಬಹುತ್ ಮಿಲ್ತೆ ಹಿ. ನಮ್ಮನ್ನ ದುರ್ಬಲ ಮಾಡುವಂತಹ ಸಾಥಿಗಳು ಬಹಳ ಸಿಗ್ತಾರೆ. ಲೇಕಿನ್ ಬಾಪ್ತಾದಕ್ಕೋ ಚಾಯೇ ಹೇಳಿ, ಬಾಪ್ತಾದರವರಿಗೆ ಎಂತವ್ರು ಬೇಕು, ಎಂತ ಸಾಥಿಗಳು ಬೇಕು? ತಾವು ದುರ್ಬಲ ಇದ್ದುಕೊಂಡು ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ಅಂತ ಮತ್ತೊಬ್ಬರನ್ನ ನೋಡುದು, ಈ ರೀತಿ ಎಲ್ಲ ಮಾಡುವಂತ ಸಾಥಿಗಳು ಬಾಬನಿಗೆ ಬೇಡ. ಕೆಲವರು ಈ ರೀತಿ ಅಲ್ಗಡಿಸ್ಲಿಕ್ಕೆ ಬರ್ತಾರೆ, ಅಯ್ಯೋ ಅವ್ರು ಹಂಗಿದ್ದಾರಲ್ಲ, ನೀವ್ ಯಾಕೆ ಇಷ್ಟು ಹೊಡ್ಕೊಳ್ತೀರಿ, ತುಂಬಿ ಮಿಲ್ಜಾವು, ನೀವು ಹಂಗೆ ಇದ್ದು ಬಿಡಿ ಅಂತ ನಮ್ಮನ್ನ ದುರ್ಬಲಗೊಳಿಸುವಂತ ಸಾಥಿಗಳು ಬರ್ತಾರೆ. ಲೇಕಿನ್ ಬಾಪ್ತಾದಕ್ಕೂ ಕ್ಯಾ ಚಾಹಿಯೇ? ಬಾಪ್ತಾದರವರಿಗೆ ಎಂತ ಸಾಥಿಗಳು ಬೇಕು ಹೇಳಿ? ಬಾಪ್ತಾದವ್ರಿಗೆ ಎಂತ ಸಾಥಿಗಳು ಬೇಕು? ಬಾಪ್ತಾದ ಮೆಚ್ಚುವ ಸಾಥಿಗಳು ನಾವಾಗಬೇಕು. ಬಾಪ್ತಾದರವರಿಗೆ ಹಿಮ್ಮತ್ ಔರ್ ಉಮಂಗ್ ಬಡಾನೆ ವಾಲೆ ಸಾಥಿ ಚಾಹಿಯೇ. ಬಾಬರವರಿಗೆ ಸಾಹಸವನ್ನ ಹೆಚ್ಚಿಸುವ, ಉತ್ಸಾಹವನ್ನ ಹೆಚ್ಚಿಸುವ ಸಾಥಿಗಳು ಬೇಕು. ತೋ ಸಮಜಾ ಕ್ಯಾ ಕರ್ನಾ ಹೈ? ಸೇವಾ ಕರೋ ಲೇಕಿನ್ ಜಮಾ ಕಾ ಖಾತಾ ಬಡಾತೆ ಹುಯೇ ಕರೋ. ಖೂಬ್ ಸೇವಾ ಕರೋ, ಸೇವೆ ಮಾಡಿ, ಆದರೆ ಜಮದ ಖಾತೆ ವೃದ್ಧಿ ಆಗ್ಬೇಕು. ವಿಶೇಷವಾಗಿ ಗಮನ ಕೊಟ್ಟು ಸೇವೆ ಮಾಡಿ, ಆದರೆ ಸೇವೆಯ ಖಾತೆ ಜಮಾ ಆಗ್ಬೇಕು, ಸಂಪಾದನೆಯ ಖಾತೆ ಮಾತ್ರ ಜಮಾ ಆಗ್ಬೇಕು. ಅಂದ್ರೆ ಏನ್ ಮಾಡಿದ್ರೆ ಸಂಪಾದನೆಯ ಖಾತೆ ಜಮಾ ಆಗ್ತದೆ, ಸೇವೆ ಮಾಡುವಾಗ ಏನ್ ಮಾಡಿದ್ರೆ ಜಮಾ ಆಗೋದಿಲ್ಲ. ಇದನ್ನು ಕ್ಲಿಯರ್ ಆಗಿ ಬಾಬಾ ನಮ್ಗೆ ಮಂದಟ್ಟು ಮಾಡಿಸಿದ್ರು. ಪಹಲೆ ಸ್ವಯಂ ಕಿ ಸೇವಾ, फिर सर्व की सेवा. और भी एक बात बाप दादा ने नोट की, सुनाइए. ಈ ರೀತಿ ಸ್ವಯಂ ಸೇವೆ ಮಾಡಿ, ಸರ್ವರ ಸೇವೆ ಮಾಡಿ,
ಸರ್ವರನ್ನು ಸಂತುಷ್ಟಪಡಿಸಿರಿ, ಸ್ವಯಂ ಸಂತುಷ್ಟವಾಗಿರಿ. ಆಮೇಲೆ ಅಖಂಡ ಮಹಾದಾನಿ ಆಗಿರಿ, ಗುಣದಾನ ಮಾಡಿ. ಗುಣದಾನ ಮಾಡುವುದೇ ನಾವು ಸರ್ವರಿಗೆ ಸಹಯೋಗವನ್ನು ಕೊಟ್ಟಂತೆ. ನಾವು ಮತ್ತೊಬ್ಬರಿಗೆ ಸಹಯೋಗ ಕೊಡುವುದರಿಂದ ನಮ್ಮ ಜಮದ ಖಾತೆ ವೃದ್ಧಿಯಾಗ್ತದೆ. ಬಾಬಾ ಅವರೇಕ ಬಾತ್ ಬಾಪ್ ತಾದನೆ ನೋಟ್ಕಿ. ಇನ್ನೊಂದು ಮಾತು ಬಾಬನಿಗೆ ಹೇಳ್ಬೇಕನ್ನಿಸ್ತ. ಸುನಾಯೇ ಹೇಳೋಣವಾ? आज चंद्रमा और सूर्य का मिलन था, तो जगदम्बा माँ बोली एडवांस पार्टी कब तक इंतजार करे. ಇವತ್ತು ಚಂದ್ರಮ ಮತ್ತೆ ಸೂರ್ಯ ಇವರ ಮಿಲನ. ಜಗದಂಬ ಮಾ ಮಾತಾಡ್ತಾರೆ, ಅಡ್ವಾನ್ಸ್ ಪಾರ್ಟಿ ಎಲ್ಲಿ ತನಕ ನಿರೀಕ್ಷೆ ಮಾಡ್ತಾ ಇರಬೇಕು, ಇವರೆಲ್ಲ ಸಂಪನ್ನ ಆಗೋದನ್ನು ಎಲ್ಲಿ ತನಕ ಅಡ್ವಾನ್ಸ್ ಪಾರ್ಟಿ ನಿರೀಕ್ಷೆ ಮಾಡ್ತಾ ಇರಬೇಕು. ಯಾರ್ಯಾರ್ದು ಚಂದ್ರಮ ಮತ್ತು ಸೂರ್ಯ ಇವತ್ತು ಮಿಲನ. ಜಗದಮ್ಮ ಮಾರವರು ಮಾತಾಡ್ತಿದ್ದಾರೆ, ಅಡ್ವಾನ್ಸ್ ಪಾರ್ಟಿ ಎಲ್ಲಿ ತನಕ ನಿರೀಕ್ಷೆ ಮಾಡ್ತಾ ಕಾಯ್ತಾ ಕೂತ್ಕೋಬೇಕು. क्योंकि जब आप एडवांस स्टेज पर जाओ तब तक एडवांस पार्टी का कार्य पूरा हो. ಬಾಬಾ ಹೇಳ್ತಾರೆ, ಅಡ್ವಾನ್ಸ್ ಪಾರ್ಟಿಯವರು ಎಲ್ಲಿ ತನಕ ಕಾಯಬೇಕು? ನಾವೆಲ್ಲ ಇದ್ದವರು ಅಡ್ವಾನ್ಸ್ ಸ್ಟೇಜಿಗೆ ತಲುಪಬೇಕು. ಅಡ್ವಾನ್ಸ್ ಸ್ಟೇಜಿಗೆ ತಲುಪಿದಾಗ ಅಡ್ವಾನ್ಸ್ ಪಾರ್ಟಿಯ ಕೆಲಸ ಪೂರ್ಣ ಆಗ್ತದೆ. तो जगदम्बा माँ ने आज बाप दादा को बहुत धीरे से बड़े तरीके से एक बात सुनाई. ಜಗದಂಬ ಮಾ ಬಾಪ್ತಾದರವರಿಗೆ ಭಾಳ ಮೆಲೋಡಿಯಸ್ ಆಗಿ ನಿಧಾನವಾಗಿ ಭಾಳ ಯುಕ್ತಿಯಿಂದ ಒಂದು ಮಾತನ್ನು ತಿಳಿಸ್ತಾರೆ. वो कौन सी बात सुनाई? ಬಾಪ್ತಾದ तो जानते ही फिर भी आज रूहान थी ना. ಬಾಪ್ತಾದರವರಿಗೆ ಗೊತ್ತಿದೆ, ಆದರೆ ಇವತ್ತು ಜಗದಂಬ ಮಾ ಮತ್ತು ಬಾಪ್ತಾದ ಆತ್ಮಿಕ ಸಂಭಾಷಣೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಜಗದಂಬ ಮಾ ಭಾಳ ನಿಧಾನವಾಗಿ ಮೆಲ್ಲಗೆ ಯುಕ್ತಿಯುಕ್ತವಾಗಿ ಬಾಬನಿಗೆ ಕೆಲವು ಮಾತು ಹೇಳಲಿಕ್ಕೆ ಬಂದರು. ಬಾಬನಿಗೆ ಗೊತ್ತಿರ್ತದೆ, ಆದರೂ ಜಗದಮ್ಮ ಅಮ್ಮ ಅವರವರು ರೂಹಾನ್ ಥಿ ನಾ. तो क्या कहा, ಏನು ಹೇಳಿರ್ಬೋದು ಹೇಳಿ? ಮೈ ಬಿ ಚಕ್ಕರ್ ಲಗಾತಿ ಹೂँ. ಜಗದಮ್ಮ ಮಾ ಹೇಳ್ತಾರೆ ಬಾಪ್ತಾದರವರಿಗೆ, ನಾನು ಚಕ್ಕರ್ ಹಾಕ್ತೀನಿ, ಮಧುಬನ್ ಮೇ ಬಿ ಲಗಾತಿ ಹೂँ. ಮಧುಬನದಲ್ಲಿ ನಾನು ಚಕ್ಕರ್ ಹಾಕ್ತೀನಿ, ಸೆಂಟರೋಂ ಪರ್ ಬಿ ಲಗಾತಿ ಹೂँ. ಜಗದಂಬ ತಾಯಿಯವರು ಈ ಮಾತನ್ನು ಹೇಳ್ತಾರೆ, ನಾನು ಎಲ್ಲ ಕಡೆ ಚಕ್ಕರ್ ಹಾಕ್ತೀನಿ, ಮಧುಬನದಲ್ಲಿ ಚಕ್ಕರ್ ಹಾಕ್ತೀನಿ, ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಚಕ್ಕರ್ ಹಾಕ್ತೀನಿ. तो हंसते हंसते जिन्होंने जगदम्बा माँ को देखा है उनको मालूम है, हंसते हंसते इशारे में बोलती है, ಸೀದಾ ನೈ ಬೋಲ್ತಿ ಹೈ. ಜಗದಂಬ ಮಾರವ್ರದ್ದು ವಿಶೇಷತೆ ಎಲ್ಲರಿಗೂ ಗೊತ್ತಿದೆ. ನಗ್ನಗ್ತಾ ಇರ್ತಾರೆ, ಮತ್ತೆ ನೇರವಾಗಿ ಹೇಳಂಗಿಲ್ಲ. ಏನಾರು ಇಶಾರೆ ಕೊಡಬೇಕಾದ್ರೂ ನಗ್ನಗ್ತಾ ಇಶಾರೆಯನ್ನು ಕೊಡ್ತಾರೆ. ಇವತ್ತು ಸಹಿತ ಜಗದಮ್ಮ ಮಾರವರು तो बोली आज कल एक विशेषता दिखाई देती है. कौन सी विशेषता? ಎಲ್ಲ ಮಕ್ಕಳು ಮಧುಬನ ಎಲ್ಲ ಚಕ್ಕರ್ ಹಾಕುವಾಗ ಒಂದು ವಿಶೇಷತೆ ಕಂಡು ಬರ್ತಾ ಇದೆ. ಅದೇನಿರ್ಬೋದು? तो कहा आजकल अलबेलेपन बहुत प्रकार का आ गया है. ಈಗಿನ ಕಾಲದಲ್ಲಿ ಈ ಅಲ್ಬೇಲಾಪನ್, ಹುಡುಗಾಟಿಕೆ, ನಿರ್ಲಕ್ಷ್ಯತನ ಬಹಳ ಪ್ರಕಾರದ್ದು ಬಂದ್ಬಿಟ್ಟಿದೆ. कोई के अंदर किस प्रकार का अलबेलपन है, कोई के अंदर किस प्रकार का अलबेलापन है. ಒಬ್ಬರ ಹತ್ರ ಒಂದು ರೀತಿಯ ಅಲ್ಬೆಲಾಪನ್ ಇದ್ರೆ ಇನ್ನೊಬ್ಬರ ಬಳಿ ಇನ್ನೊಂದು ಪ್ರಕಾರದ ಅಲ್ಬೆಲಾಪನ್. ಏನದು? हो जाएगा, कर लेंगे, और भी तो कर रहे हैं, हम भी कर लेंगे, यह तो होता ही है, चलता ही है. यह भाषा अलबेलापन की संकल्प में तो है ही, लेकिन बोल में भी है. ಬಾಬಾ ಹೇಳ್ತಾರೆ, ಒಬ್ರೊಬ್ರ ಹತ್ರ ಒಂದೊಂದು ಟೈಪಿನ ಅಲ್ಬೆಲಾಪನ್ ಇದೆ. ಕೆಲವರು ಈ ರೀತಿ ಹೇಳ್ತಾರಂತೆ, ಹೋ ಜಾಯೇಗ, ಕರ್ಲೆಂಗೆ, ಆಗ್ತದೆ, ನಾನು ಮಾಡ್ತೀನಿ ಮುಂದಕ್ಕೆ. ಅವ್ರು ಬೀತು ಕರ್ರಹಿ, ಬೇರೆಯವರು ಮಾಡ್ತಿದಾರಲ್ಲ, ನಾವು ಮಾಡ್ತಿದ್ದೀವಿ, ಅವ್ರು ಹಂಗಿದ್ದಾರೆ ಅದಕ್ಕೆ ನಾವು ಹಿಂಗಿದ್ದೀವಿ ಅಂತ ಕೆಲವರು ಈ ರೀತಿ ಅಲ್ಬೆಲಾಪನ್ ತೋರಿಸೋದು. ಕೆಲವರು ಇದಂತ ಆಗ್ತಾ ಇರ್ತದೆ, ನಡೀತಾ ಇರ್ತದೆ, ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ, ಹಾಗೆ ಇಲ್ಲಿನೂ ನಡೀತದೆ. ಈ ಭಾಷೆನೂ ಸಹಿತ ಅಲ್ಬೆಲಾಪನ್ಕಿ ಸಂಕಲ್ಪವಾಗಿದೆ. ಈ ಭಾಷೆನೂ ನಿರ್ಲಕ್ಷ್ಯತನ, ಹುಡುಗಾಟಿಕೆಯ ಸಂಕಲ್ಪವಾಗಿದೆ. ಬರೇ ಸಂಕಲ್ಪ ಅಷ್ಟೇ ಅಲ್ಲ, ಬೋಲ್ ಮೇ ಬಿ ಹೇ, ಮಾತನ್ನು ಆಡ್ತಾರೆ ಮಕ್ಕಳು. ಇದು
ಜಗದಂಬ ಮಾँ ಬಾಬನಿಗೆ ಕೊಟ್ಟ ರಿಪೋರ್ಟು. तो बापदादा ने कहा, ಅಷ್ಟೊತ್ತಿಗೆ ಬಾಪ್ತಾದರವರು ಏನು ಉತ್ತರ ಕೊಡ್ಬೋದು? इसके लिए नए वर्ष में आप कोई युक्ति बच्चों को सुनाओ. ಅದಕ್ಕೆ ಬಾಪ್ತಾದ ಹೇಳ್ತಿದ್ದಾರೆ, ಹಾಗಾದ್ರೆ ನಾಳೆಯಿಂದ ಹೇಗೂ ಹೊಸ ವರ್ಷ ಬರ್ತಾ ಇದೆ ಅಲ್ವಾ, ಮಕ್ಕಳಿಗೆ ಏನಾದ್ರು ಒಂದು ಯುಕ್ತಿಯನ್ನೇ ಹೇಳ್ಕೊಡು. ಯಾವುದಕ್ಕೆ? ಈ ಅಲ್ಬಲಪನ್ ದೂರ ಆಗ್ಲಿಕ್ಕೆ. तो आप सबको पता है जगदम्बा माँ का सदा धारणा का स्लोगन रहा है एक, याद है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಪ್ದಾದ ಜಗದಂಬಾ ಮಾರವ್ರದ್ದು ಒಂದು ಸ್ಲೋಗನ್ ಇದೆ, ತಮ್ಗೆ ಗೊತ್ತಲ್ಲ? ಸದಾ ಜಗದಂಬಾ ಮಾ ಧಾರಣೆ ಮಾಡಿರುವಂತ ಸ್ಲೋಗನ್. ಕಿಸ್ಕೋ ಯಾದ್ ಹೇ? ಯಾವ್ದು ಹೇಳಿ? ಜಗದಂಬಾ ತಾಯಿಯವರ ಸ್ಲೋಗನ್ ಯಾವುದು? ಹುಕುಮಿ ಹುಕುಮ್ ಚಲಾಯೇ ರಹಾ. तो जगदम्बा बोली, अगर यह धारण सब कर ले, ಈ ಧಾರಣೆಯನ್ನ ಎಲ್ಲರೂ ಮಾಡಿದರೆ ಹಮೇ ಬಾಪ್ದಾದ ಚಲಾ ರಹಾ ಹೈ, ಉಸ್ಕೆ ಹುಕುಮ್ ಸೆ ಹರ್ ಕದಂ ಚಲಾ ರಹೇ ಹಿ. ಆದ್ರಿಂದ ಬಾಪ್ದಾದರವರೇ ಎಲ್ಲವನ್ನು ನಡೆಸುತ್ತಿದ್ದಾರೆ. ಅವರ ಹುಕುಮಿನಿಂದಲೇ ಪ್ರತಿಯೊಂದು ಹೆಜ್ಜೆ ಮುಂದಿಡ್ತಾ ಇದ್ದೀವಿ. ಪ್ರತಿಯೊಂದು ಹೆಜ್ಜೆ ಬಾಪ್ದಾದರವರ ಆದೇಶದ ಅನುಸಾರವಾಗಿ ಮುಂದಿಡ್ತಿದ್ದೀವಿ. ಬಾಪ್ದಾದರವರೇ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅಗರ್ ಈ ಸ್ಮೃತಿ ರಹೇ ತೋ ಹಮಾರೆ ಕೋ ಚಲಾನೆ ವಾಲಾ ಡೈರೆಕ್ಟ್ ಬಾಪ ಹೈ. ಆದ್ರಿಂದ ಏನು ಸ್ಮೃತಿ ಇಟ್ಕೋಬೇಕು? ನಮ್ಮನ್ನು ನಡೆಸುವಂಥವರು ಡೈರೆಕ್ಟ್ ಬಾಬಾ. ನಮ್ಮನ್ನು ನಡೆಸುವಂಥವರು ಡೈರೆಕ್ಟ್ ಬಾಬಾ. ತೋ ಕಹಾ ನಜರ್ ಜಾಯೇಗಿ? ಆವಾಗ ಎಲ್ಲರ ದೃಷ್ಟಿಯಲ್ಲಿ ಹೋಗ್ತದೆ, ಚಲನೆ ವಾಲೆ ಕಿ ಯಾ ಚಲಾನೆ ವಾಲೆ ಕಿ ತರಫ್? ಹೇಳಿ. ನಮ್ಮನ್ನೆಲ್ಲ ನಡೆಸೋರು ಬಾಬಾ. ಅವರ ಆದೇಶದ ಅನುಸಾರವಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲರಿಗೂ ಸಹ ನಡೆಸುವಂತಹ ಡೈರೆಕ್ಟ್ ಬಾಬನ ಕಡೆಗೆ ಸಮಯ ಸಂಕಲ್ಪ ಹರಿತದೆ. ಎಲ್ಲರ ನಜರ್ ಎಲ್ಲೋಗ್ತದೆ? ನಡೆಯೋರ ಕಡೆಗೆ ಹೋಗ್ತದೋ ನಡೆಸೋರ ಕಡೆಗೆ ಹೋಗ್ತದೋ? चलने वाले की चलाने वाले की तरफ, दूसरी तरफ नहीं, ಬೇರೆಯವರ ಕಡೆಗೆ ಹೋಗೋದಿಲ್ಲ. तो यह करावनहार निमित्त बनाए करा रहे ही चला रहे ही. ಮಾಡಿಸುವಂಥವನ್ನು ಇವರನ್ನ ನಿಮಿತ್ತ ಮಾಡಿ ಮಾಡಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಜಿಮ್ಮೆವಾರ್ ಕರಾವನಹಾರ್ ಹೈ. ಯಾರ್ದು ಜವಾಬ್ದಾರಿ ಆಯ್ತು? ಮಾಡಿಸುವವರದ್ದೇ ಜವಾಬ್ದಾರಿ ಆಯ್ತು. फिर सेवा में जो माता बारी हो जाता है ना, वो सदा हल्का रहेगा. ಆವಾಗ ಸೇವೆ ಮಾಡುವಂಥವರ ತಲೆ ಭಾರ ಇರ್ತದಲ್ಲ, ಅದು ಏಕದಮ್ ಹಗುರಾಗ್ತದೆ. ಯಾಕೆ ಹೇಳಿ? ಬಾಪ್ತಾದರವರೇ ನಡೆಸ್ತಾ ಇದ್ದಾರೆ. ಬಾಪ್ತಾದರವರ ಆದೇಶದ ಅನುಸಾರವಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಸ್ಮೃತಿ ಇರಬೇಕು, ನಮಗೆ ನಡೆಸುವಂಥವರು ಡೈರೆಕ್ಟ್ ಬಾಬಾ. ಜಿಮ್ಮೆವಾರ್ ಕರಾವನಹಾರ ಹೈ, ನಿಮಿತ್ತ ಬನಾಯೇ ಕರಾ ರಹೇ ಹಿ ಚಲಾ ರಹೇ ಹಿ. ಎಷ್ಟು ನಮಗೆ ನೆನಪಿತ್ತಂದರೆ ಎಷ್ಟು ಸೇವೆ ಮಾಡಿದರೂ ಸಹಿತ ತಲೆಭಾರ ಆಗೋದಿಲ್ಲ. ಎಷ್ಟು ಹಗುರವಾಗಿರ್ತೀವಿ. ಜೈಸೆ ರೂಹೆ ಗುಲಾಬ್, ಆತ್ಮಿಕ ಗುಲಾಬಿಯಂತೆ ಹಗುರವಾಗಿರ್ತೀವಿ. ಸಮಜಾ ಸಮಜಾ ಕ್ಯಾ ಕರ್ನಾ ಹೈ? ಅಖಂಡ ಮಹಾದಾನಿ. ಏನು ಮಾಡ್ಬೇಕಂತ ಗೊತ್ತಾಯ್ತಾ? ಅಖಂಡ ಮಹಾದಾನಿ. नए वर्ष मनाने के लिए सभी बाग बाग करके पहुंच गए ही. ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಎಲ್ಲರೂ ಓಡೋಡಿ ಬಂದು ತಲುಪಿದಿರಿ. ಅಚ್ಚಾ ಹೇ, ಹೌಸ್ ಫುಲ್ ಹೋ ಗಯಾ. ಭಾಳ ಒಳ್ಳೇದು, ಎಲ್ಲರೂ ಬಂದಿರಲ್ಲ, ಭಾಳ ಒಳ್ಳೇದು. ಹೌಸ್ ಫುಲ್. ಅಚ್ಚಾ ಪಾನಿ ತೋ ಮಿಲಾನಾ? ಮಿಲಾ ಪಾನಿ? ಎಲ್ಲರಿಗೂ ನೀರೆಲ್ಲ ಸಿಕ್ಕಿತಾ? ನೀರು ಸಿಕ್ತಾ? ಫಿರ್ ಬಿ ಪಾನಿ ಕಿ ಮೆಹನತ್ ಕರ್ನೆ ವಾಲೋಂ ಕೋ ಮುಬಾರಕ್. ಎಷ್ಟು ಜನ 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 ಜನ. ಈ ಎಲ್ಲ ಬ್ರಾಹ್ಮಣರಿಗೆ ಮೊದಲು ಯಾವ ವ್ಯವಸ್ಥೆ ಬೇಕು? ನೀರಿನ ವ್ಯವಸ್ಥೆ. ಆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಯಾರು ಪರಿಶ್ರಮ ಪಟ್ಟಿದ್ದೀರೋ ಅವರಿಗೆ ಶುಭಾಶಯಗಳು. ಬಾಪ್ತಾದ ಕೊಡ್ತಾ ಇದ್ದಾರೆ. ಇತನೆ ಹಜಾರೋं को पानी पहुंचाना कोई 2-4 ಬಾಲ್ಟಿ ತೋ ನಹೀ ಹೈ ನಾ. ಎಷ್ಟು ಸಾವಿರ ಸಾವಿರ ಜನರಿಗೆ ನೀರನ್ನ ತಲುಪಿಸ್ಬೇಕು. 2,000-4,000 ಬಕೆಟ್ ಅಲ್ಲ. चलो कल से तो चला चली का मेला होगा, सब आराम से रहे. थोड़ा सा तूफान ने पेपर लिया, थोड़ी हवा लेगी, सब ठीक रहे, पांडव ठीक रहे, अच्छा है. ಅಂದ್ರೆ ಕುಂಭಮೇಳ
ಎಷ್ಟು ಜನ ಜನ ಜನ, ನೀರೆಷ್ಟು ಬೇಕು. ಕೆಲವೊಮ್ಮೆ ತೂಫಾನ್ ಬರೋದು, ಹವನು ಸಹಿತ ವಿಶೇಷವಾಗಿ ಪರೀಕ್ಷೆಯನ್ನು ತರ್ತದೆ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಪಾಂಡವರು ಚೆನ್ನಾಗಿದ್ದೀರಲ್ಲ? ಕುಂಭಮೇಳ ಚೆನ್ನಾಗಿದೆ ಅಲ್ವಾ? ಅಚ್ಚ 3 पैर पृथ्वी तो मिली, 3 ಹೆಜ್ಜೆ ಎಲ್ಲರಿಗೂ ಜಾಗ ಸಿಕ್ತಲ್ವಾ? ಕಟಿಯಾ ನಹಿ ಮಿಲಿ ಲೇಕಿನ್ 3 पैर पृथ्वी तो ಮಿಲಿನಾ. ಎಲ್ಲರಿಗೂ ಕಾಟ್ ಸಿಗದೆ ಇರ್ಬೋದು, ಆದರೆ 3 ಹೆಜ್ಜೆ ಜಾಗ ಅಂತ ಎಲ್ಲರಿಗೂ ಸಿಕ್ತಲ್ವಾ? तो नए वर्ष में चारों ओर के बच्चे भी, विदेश में भी देश में भी नए वर्ष की सेरेमनी बुद्धि द्वारा देख रहे हैं, कानों द्वारा सुन रहे हैं, मधुवन में भी देख रहे हैं. मधुवन वालों ने भी यज्ञ रक्षक बन सेवा का पार्ट बजाया है. बहुत अच्छा. ನೋಡಿ ಬಾಪ್ತಾದವರ ಕಣ್ಣು ಎಲ್ಲ ಕಡೆ ಇದೆ. ದೇಶ ವಿದೇಶದ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಬಾ. ಮಧುವನಕ್ಕೆ ಬಂದಂತ ಸಮ್ಮುಖದಲ್ಲಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ, ದೇಶ ವಿದೇಶದ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಮಧುವನ ನಿವಾಸಿಗಳನ್ನು ನೋಡ್ತಾ ಇದ್ದಾರೆ. ಮಧುವನ ನಿವಾಸಿಗಳಂದ್ರೆ ಯಜ್ಞ ರಕ್ಷಕರು, ಸೇವೆಯ ಪಾತ್ರವನ್ನು ಅಭಿನಯಿಸೋರು. ಬಹಳ ಒಳ್ಳೆಯದು. ಬಾಪ್ತಾದ ದೇಶ ವಿದೇಶದ ಹಾಗೂ ಎಲ್ಲ ಮಧುವನ್ ನಿವಾಸಿಗಳಿಗೆ ಸೇವೆಗೆ ಯಾರ್ಯಾರು ನಿಮಿತ್ತ ಆಗಿದ್ದಿರೋ ಎಲ್ಲರಿಗೂ ಮುಬಾರಕ್ ದೇ ರಹೇ ಹಿ. ಒಂದು ಕಡೆ ಮುಬಾರಕ್ ಕೊಡ್ತಿದ್ದಾರೆ ಬಾಬಾ, ಇನ್ನೊಂದು ಕಡೆ ಬಹುತ್ ಅಚ್ಚಾ ಸೇವಾ ಕಾ ಪಾರ್ಟ್ ಬಜಾಯ. ಅಚ್ಚಾ ಬಾಕಿ ತೋ ಕಾರ್ಡ್ ಬಹುತ್ ಆಯೇ ಹಿ. ಹೊಸ ವರ್ಷ ಅಲ್ವಾ, ಬಹಳಷ್ಟು ಗ್ರೀಟಿಂಗ್ ಕಾರ್ಡ್ ಎಲ್ಲ ಬಂದಿರ್ತದೆ. ग्रीटिंग कार्ड अंदर येनो दिल का स्नेह है. तो बाप दादा कार्ड की शोभा नहीं देखते, लेकिन कितने कीमती दिल का स्नेह भरा हुआ है. बाबा कार्ड ಎಷ್ಟು ಚೆನ್ನಾಗಿದೆ, ಕಾರ್ಡ್ ಎಷ್ಟು ಶೋಭೆ ಇದೆ, ಎಷ್ಟು ಕಾಸ್ಟ್ಲಿ ಇದು ಅಂತ ಕಾರ್ಡ್ ನೋಡಂಗಿಲ್ಲ. ಬಾಬಾ ಹೃದಯದ ಬೆಲೆಯನ್ನ ನೋಡ್ತಾರೆ. ಹೃದಯದಲ್ಲಿ ಪ್ರೀತಿ ಎಷ್ಟು ತುಂಬಿದೆ ಅದಕ್ಕೆ ಬೆಲೆ ಇರುವುದು, ಕಾರ್ಡ್ಗೆ ಅಲ್ಲ. तो सभी ने अपने अपने दिल का स्नेह भेजा है. ಅಂದರೆ ಹೊಸ ವರ್ಷದ್ದು ಕಾರ್ಡ್ ಕೊಡ್ತಾರಂತಂದ್ರೆ ಅರ್ಥ ಹೃದಯ ತುಂಬಿ ಎಲ್ಲರೂ ಹೃದಯದ ಸ್ನೇಹವನ್ನ ಕಳಿಸ್ತಾ ಇದ್ದಾರೆ ಅಂತ ಅರ್ಥ. तो ऐसे स्नेही आत्माओं को विशेष एक एक का नाम तो नहीं लेंगे ना. ಎಲ್ಲ ಕಾರ್ಡ್ ಕಳಿಸಿದವ್ರದ್ದು ಎಲ್ಲರದ್ದು ಒಬ್ಬರೊಬ್ಬರದ್ದೇ ಹೆಸರು ನಾನು ತಗೊಳಂಗಿಲ್ಲ. ಬಾಪ್ತಾದ ಕಾರ್ಡ್ಗೆ ಬದಲೇ ಏನ್ ಮಾಡ್ತಾರೆ ಬಾಬಾ, ಈಗ ಎಲ್ಲರ ಕಾರ್ಡಿಗೆ ಬಾಬಾ ರಿಟರ್ನ್ ಉತ್ತರ ಕೊಡೋದು ಹೆಂಗೆ? ऐसे बच्चों को स्नेह भरा रिगार्ड दे रहे हैं. ಯಾರ್ಯಾರು ಪತ್ರದ ಮೂಲಕ, टेलीफोन ಮೂಲಕ, कंप्यूटर, ईमेल जो भी साधन है उन सभी साधनों से पहले संकल्प द्वारा ही बाप दादा के पास पहुंच जाता है. ನೀವು ಸಂಕಲ್ಪ ಮಾಡುವಾಗನೇ ನನ್ನ ಹತ್ರ ಬಂದು ತಲುಪ್ತದೆ. ಇನ್ನು ನೆನಪಿನ ಪತ್ರ, ಟೆಲಿಫೋನು, ಕಂಪ್ಯೂಟರು, ಇಮೇಲು, ಬೇರೆ ಬೇರೆ ಸಾಧನಗಳ ಮೂಲಕನೂ ಸಹಿತ ಕಳಿಸಿದಿರಿ, ಪತ್ರದ ಮೂಲಕನೂ ಕಳಿಸಿದಿರಿ. ಅದಕ್ಕೆ ಬಚ್ಚೋಂಕು ಸ್ನೇಹ ಬರ ರಿಗಾರ್ಡ್ ದೇ ರಹೇ ಹಿ. ನೀವು ಕಾರ್ಡ್ ಕಳಿಸಿದಕ್ಕೆ ಬಾಬಾ, ನೀವು ಕಳಿಸಿದ್ದ ಕಾರ್ಡ್ ಬಾಬಾ ಕೊಡೋದು ರಿಗಾರ್ಡ್. ಐಸೆ ಬಚ್ಚಂಕು ಸ್ನೇಹ ಕಾ ರಿಗಾರ್ಡ್ ದೇ ರಹೇ ಹಿ. ಒಮ್ಮೆ ಅಂತಾರೆ ಬಾಬಾ ಮುಬಾರಕ್ ಅಂದ್ರು ಬಾಬಾ. ಈಗ ಏನಂತಾರೆ ಬಾಬಾ? ದಿಲ್ ಕಾ ಸ್ನೇಹ ಅಂತಾರೆ ಬಾಬಾ. ಮತ್ತೆ ಅಂತಾರೆ ಬಾಬಾ ನೀವು ಕಾರ್ಡ್ ಕಳಿಸಿದಿರಿ, ನಾನು ರಿಗಾರ್ಡ್ ಕೊಡ್ತಿದ್ದೀನಿ. ಸ್ನೇಹ ಬರ ರಿಗಾರ್ಡ್. ಸರಿ, ನೀವು ಸಂಕಲ್ಪ ಮಾಡುವಾಗನೇ ನನ್ನ ಹತ್ರ ಬಂದು ತಲುಪಿರ್ತದೆ. आपके कंप्यूटर और ईमेल में आता है. बच्चों का स्नेह बाप दादा के पास हर समय पहुंचता ही है. ನಿಮ್ಮ ಸ್ನೇಹ, ನಿಮ್ಮ ಸಂಕಲ್ಪ ಪ್ರತಿ ಕ್ಷಣನೂ ನನ್ನ ಬಳಿ ಬಂದು ತಲುಪ್ತಾ ಇರ್ತದೆ. ಆಜ್ ವಿಶೇಷ ನಯ ವರ್ಷಕ್ಕೆ ಕೈಯೊಂಕೆ ಪ್ಲ್ಯಾನ್ ಬಿ ಲಿಖೆ ಹಿ. ಇವತ್ತು ನೀವೇನು ಪತ್ರ ಬರ್ದಿರೋ, ಕೆಲವರು ಹೊಸ ವರ್ಷಕ್ಕೆ ಪ್ಲ್ಯಾನನ್ನು ಬರ್ದಿರಿ, ಪ್ರತಿಜ್ಞಾ ಬಿ ಲಿಖಿ ಹೇ. ಪ್ರತಿಜ್ಞೆನೂ ಬರ್ದಿರಿ, ಪ್ಲ್ಯಾನ್ ಬರ್ದಿರಿ, ಯೋಜನೆಗಳನ್ನು ಬರ್ದಿರಿ. ಭೀತಿಗೂ ಭೀತಿಕರ ಆಗೆ ಬಡ್ನೆ ಕಾ ಹಿಮ್ಮತ್ ಬಿ ರಖಿ ಹೇ. ಕಳೆದುದು ಕಳೆದು ಹೋಯ್ತಂತೆ ಹೇಳ್ಕೊಂಡು ಎಲ್ಲ ಬರೆದು ಮುಂದುವರಿಯುವಂತ ಸಾಹಸವನ್ನು ಬರ್ದಿರಿ, ಯೋಜನೆಗಳನ್ನು ಬರ್ದಿದಿರಿ, ಪ್ರತಿಜ್ಞೆಯನ್ನು ಬರ್ದಿದಿರಿ. ಕಳೆದುದು ಕಳೆದು ಹೋಯ್ತು ಅಂತ ಹೇಳಿ ಮುಂದೆ ನಾವು ಏನ್ ಮಾಡ್ತೀವಿ ಸಾಹಸದ ಹೆಜ್ಜೆ, ಅದನ್ನು ಕಾರ್ಡಲ್ಲಿ ಬರ್ದಿರಿ. ಸಭಿಕೋ ಬಾಪ್ ದಾದಾ ಕಹ ರಹೇ ಹಿ ಬಾವತ್ ಬಾವತ್ ಶಾಬಾಸ್ ಬಚ್ಚೆ ಶಾಬಾಸ್. ಬಾಬಾ ಎಲ್ಲ ಮಕ್ಕಳಿಗೂ ಶಾಬಾಸ್ ಕೊಡ್ತಿದ್ದಾರೆ. ಮುಬಾರಕ್ ಕೊಟ್ರು, ಕಾರ್ಡಿಗೆ ರಿಗಾರ್ಡ್ ಕೊಟ್ರು, ಬಾವತ್ ಅಚ್ಚ ಅಂತ ಹೇಳ್ಕೊಂಡು ಹೇಳಿದ್ರು. ಈಗ ಶಾಬಾಸ್ ಅಂತಾರೆ ಬಾಬಾ. आप सभी खुश हो रहे हो ना?
तो वो भी खुश हो रहे हैं। अभी बाप दादा की यही दिल की आशा है. ನೋಡಿ, ಕೊನೆಯದಾಗಿ ಬಾಪ್ತಾದರವರು ಕೊನೆಯದಾಗಿ ನನ್ನ ಹೃದಯದಲ್ಲಿ ಒಂದು ಆಸೆ ತುಂಬಿದೆ. ನೀವೇ ಹೇಳಿ, ಬಾಪ್ತಾದರವರು ತಮ್ಮ ಆಸೆಯನ್ನು ಯಾರ ಮುಂದೆ ಹೇಳ್ಕೋಬೇಕು? ತಂದೆ ಯಾವಾಗಲೂ ತನ್ನ ಆಸೆಯನ್ನ ಯಾರ ಮುಂದೆ ಹೇಳ್ಕೊಳ್ತಾರೆ? ಮಕ್ಕಳ ಮುಂದೆ ಹೇಳ್ಕೊತಾರೆ. ಈಗ ನಾವೆಲ್ಲರೂ ಬಾಪ್ತಾದವ್ರ ಮುಂದೆ ಕೂತ್ಕೊಂಡಿದ್ದೀವಿ. ಬಾಪ್ತಾದ ಹೇಳ್ತಾರೆ, ನನಗೊಂದು ಹೃದಯದಲ್ಲಿ ಒಂದು ನಿಮ್ಮನ್ನು ಕಂಡಾಗ ಒಂದು ಆಸೆ ಬರ್ತಾ ಉಂಟು. ದಾತಾ ಕಾ ಬಚ್ಚಾ ಹರೇಕ ದಾತಾ ಬಂಚಾವು. ಏನಾಸೆ? ನೀವು ದಾತನ ಮಕ್ಕಳು, ಪ್ರತಿಯೊಬ್ಬರೂ ಸಹಿತ ದಾತ ಆಗಿರಿ. ಮಾಂಗೋ ನಹಿ यह मिलना चाहिए, ये होना चाहिए, ये करना चाहिए. दाता बनो, एक दो को आगे बढ़ाने में फिराक दिल बनो. ಬಾಬಾ ಅಂತಾರೆ, ನೀವು ಬೇಡಬಾರ್ದು ನನಗೆ ಇದು ಸಿಗಬೇಕು, ನನಗೆ ಈ ರೀತಿ ಆಗಬೇಕು, ನನಗೆ ಈ ರೀತಿ ಮಾಡಬೇಕು. ಯಾವ ರೂಪದಲ್ಲಿಯೂ ಸಹ ಬೇಡೋದು ಬೇಡ. ದಾತನ ಮಕ್ಕಳು ನಾವು, ದಾತ ಆಗಿರಿ. ಒಬ್ಬರು ಇನ್ನೊಬ್ಬರನ್ನ ಮುಂದುವರಿಸೋದ್ರಲ್ಲಿ ವಿಶಾಲ ಹೃದಯಗಳಾಗಿರಿ. ಬಾಪ್ತಾದಕ್ಕೋ ಚೋಟೆ ಕೇತೆ ಹಿಕ್ಕಿ. ಬಾಪ್ತಾದರವರಿಗೆ ಸಣ್ಣ ಮಕ್ಕಳು ಹೇಳ್ತಾರಂತೆ, ಹಮ್ಕೋ ಬಡೋಂಕ ಪ್ಯಾರ್ ಚಾಯೇ ಬಾಬಾ. ಸಣ್ಣವ್ರು ಏನು ಹೇಳ್ತಾರೆ? ಬಾಬಾ, ನನಗೆ ದೊಡ್ಡವರ ಪ್ರೀತಿ ಬೇಕು. ಅಷ್ಟೊತ್ತಿಗೆ ಬಾಪ್ ಚೋಟೋಂಕ ಕೇತೆ ಹಿ ಅಲ್ವಾ, ಸಣ್ಣವರು ಹೇಳ್ತಾರೆ ಬಾಬನಿಗೆ, ಬಾಬಾ ನಮಗೆ ದೊಡ್ಡವರು ಪ್ರೀತಿ ಮಾಡಬೇಕು. ಆವಾಗ ಬಾಬಾ ಆ ಸಣ್ಣವರಿಗೆ ಏನು ಹೇಳ್ತಾರಂದ್ರೆ, ಬಡೋಂಕ ರಿಗಾರ್ಡ್ ರಕ್ಕೋ ತೋ ಪ್ಯಾರ್ ಮಿಲೇಗ. ನೀವು ದೊಡ್ಡವರಿಗೆ ಗೌರವಿಸಿರಿ, ಆವಾಗ ಪ್ರೀತಿ ಸಿಗ್ತದೆ. ರಿಗಾರ್ಡ್ ದೇನಾ ಹಿ ರಿಗಾರ್ಡ್ ಲೇನಾ ಅಂದ್ರೆ ಬಾಬಾ ಮೊದಲೇ ಹೇಳಿದರೆ, ಬೇಡಬೇಡಿ, ನನಗೆ ಪ್ರೀತಿ ಕೊಡಬೇಕು, ನನಗೆ ಗೌರವ ಕೊಡಬೇಕು, ಹಿಂಗೆಲ್ಲ ಬೇಡಬಾರ್ದು ಅಲ್ವಾ. ಮಿಲ್ನಾ ಚಾಯೇ, ಏ ಹೋನಾ ಚಾಯೇ, ನಮ್ಮನ್ನು ಗುರ್ತಿಸ್ಬೇಕು, ನಮಗೆ ಈ ರೀತಿ ಪ್ರೀತಿ ಕೊಡಬೇಕು, ಹಿಂಗೆಲ್ಲ ಬೇಡಬಾರ್ದು. ಬೇಡೋ ಬದಲು ಏನ್ ಮಾಡಬೇಕು? ದಾತಾಕೆ ಬಚ್ಚೆ ಹರೇಕ್ ದಾತ ಬಂಜಾವು. ನಿಮಗೆ ಪ್ರೀತಿ ಬೇಕಾ? ನೀವು ದೊಡ್ಡವರನ್ನ ಗೌರವಿಸಿರಿ, ಅವ್ರು ಪ್ರೀತಿ ಕೊಟ್ಟೇ ಕೊಡ್ತಾರೆ. ರಿಗಾರ್ಡ್ ಐಸೆ ನಹಿ ಮಿಲ್ತಾ ಹೈ, ದೇನಾ ಹಿ ಲೇನಾ ಹೈ. ನಾವು ಕೊಡುವುದಷ್ಟೇ ಕಲ್ತ್ಕೋಬೇಕ. ಕೊಡುವುದಂತಂದ್ರೇನೆ ಪಡ್ಕೊಳ್ಳೋದು. जब आपके जड़ चित्र देते ही देवता का अर्थ ही है देने वाला. ದೇವತಾ ಅಂದರೆ ಅರ್ಥ ಸದಾ ಕಾಲಕ್ಕೂ ಕೊಡುವಂತವರು. ದೇವಿಯ ಅರ್ಥ ಏನು? देवी का अर्थ है देने वाली, देवता का अर्थ है देने वाला. तो आप ಚೈತನ್ಯ ದೇವಿ ದೇವತಾಯೇ ದಾತಾ ಬನೋ. ನಾವೀಗ ಚೈತನ್ಯದಲ್ಲಿ ದೇವಿಯರು, ಚೈತನ್ಯದಲ್ಲಿ ನಾವು ದೇವತೆಗಳು. ಅದಕ್ಕೆ ದಾತಾ ಬನೋ, ದೋ ಕೊಡ್ತಾ ಹೋಗಿ. ಅಗರ್ ಸಭಿ ದೇನೆ ವಾಲೆ ದಾತಾ ಬನ್ ಜಾಯೆಂಗೆ ತೋ ಲೇನೆ ವಾಲೆ ತೋ ಖತಮ್ ಹೋ ಜಾಯೆಂಗೆ. ಎಲ್ಲರೂ ಕೊಡೋರಾಗ್ಬಿಟ್ರೆ ನನಗೆ ಬೇಕು ಬೇಕನ್ನೋರು ಏನಾಗ್ತಾರೆ? ಖತಮ್ ಆಗ್ಬಿಡ್ತಾರೆ. ಬೇಕನ್ನೋದೇ ನಮ್ಮ ಜೀವನದಲ್ಲಿ ಇರಬಾರ್ದು. ಅದರ ಬದಲು ಕೊಡಬೇಕ. ಕೊಡೋದರಲ್ಲೇ ತೆಗೆದುಕೊಳ್ಳೋದು, ಪಡ್ಕೊಳ್ಳೋದು ಅಡಗಿದೆ. ತೋ फिर चारों ओर संतुष्टता की रूहानी गुलाब की खुशबू फैल जाएगी. ಈ ರೀತಿ ಬಾಬಾ ಹೇಳ್ದಂಗೆ ನಾವು ನಡ್ಕೊಂಡ್ರೆ, ನಾವು ಸದಾ ಕಾಲಕ್ಕೂ ದಾತನ ಮಕ್ಕಳು ಕೊಡೋರಾದ್ರೆ, ನಾಲ್ಕು ಕಡೆ ಸಂತುಷ್ಟತೆಯ ಆತ್ಮಿಕ ಗುಲಾಬಿಗಳ ಸುಗಂಧ ಎಲ್ಲ ಕಡೆ ಹರಡ್ತದೆ. ಅಚ್ಚಾ ಸುನಾ ತೋ ನಯ ವರ್ಷ ಮೇ ನಾ ಪುರಾನಿ ಭಾಷಾ ಬೋಲ್ನಾ. ಹೊಸ ವರ್ಷದಲ್ಲಿ ಹಳೆಯ ಭಾಷೆ ಮತ್ತೆ ಪುನಃ ಮಾತಾಡಬಾರ್ದು. जो पुरानी भाषा कई बोलते हैं ना, जो अच्छी नहीं लगती है. ಹಳೆಯ ವರ್ಷದಲ್ಲಿ ಕೆಲವರೆಲ್ಲ ಮಾತಾಡ್ತಾರಲ್ಲ, ಆ ಮಾತು ನಮಗೆ ಇಷ್ಟ ಆಗುದಿಲ್ಲ. ಅಂತ ಮಾತನ್ನ ಆಡಬಾರದು. ತೋ ಪುರಾನೆ ಬೋಲ್. ಯಾಕೆಂದ್ರೆ ನಾಳೆಯಿಂದ ಹೊಸ ವರ್ಷ ಇರೋದ್ರಿಂದ ಹಳೆಯ ಮಾತುಗಳು, ಪುರಾನಿ ಚಾಲ್, ಪುರಾನಿ ಕೋಯಿ ಬಿ ಆದತ್ ಸೆ ಮಜಬೂರ್ ನಹಿ ಬನ್ನಾ. ಆದ್ರಿಂದ ಹಳೆಯ ಮಾತು, ಹಳೆಯ ನಡತೆ ಮತ್ತು ಹಳೆಯ ಅಭ್ಯಾಸದಿಂದ ಎಂದಿಗೂ ಸಹಿತ ನಾವು ಕಷ್ಟಪಡಬಾರದು. ಹರ್ ಬಾತ್ ಮೇ ಅಪನೆ ಸೆ ಪೂಛನಾ ಕಿ ನಯಾ ಹೇ. ಪ್ರತಿಯೊಂದು ಮಾತಿನಲ್ಲಿ ನಾನು ಹೊಸತಾಗಿದ್ದೀನಲ್ವಾ, ಚೇಂಜ್ ಆಗಿದ್ದೀನಲ್ವಾ, ಕ್ಯಾ ನಯಾ ಕಿಯಾ, ಬಸ್ ಸಿರ್ಫ್ 21वीं ಸದಿ ಮನಾನಾ ಹೇ. ಅಂದರೆ ಕೇವಲ 21ನೇ ಶತಮಾನವನ್ನು ನಾನು ಆಚರಿಸಬೇಕು ಅಲ್ವಾ.
21ನೇ ಶತಮಾನ. 2000 ಇಸವಿ ದಾಟ್ತಂತಂದ್ರೆ ಜನವರಿ ಬಂತಂದ್ರೆ 21ನೇ ಶತಮಾನ. 21 ಜನ್ಮ ಕಾ ವರ್ಷ ಸಂಪೂರ್ಣ 21वीं सदी में पाना ही है. ಆದ್ರಿಂದ 21ನೇ ಶತಮಾನದಲ್ಲಿ 21 ಜನ್ಮದ ಪೂರ್ಣ ಆಸ್ತಿಯನ್ನ ನಾನು ಪಡ್ಕೊಳ್ಳೇಬೇಕು. ಪಾನಾ ಹಿ ಹೈ. ಪಾನಾ ಹೆನ ಅಚ್ಚಾ. 4 ಕಡೆಯ ನವಯುಗ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ, ಸರ್ವ ಮಕ್ಕಳಿಗೆ, ಸದಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಜಮಾ ಮಾಡಿಕೊಳ್ಳುವ ಆತ್ಮಗಳಿಗೆ, ಸದಾ ತಮ್ಮನ್ನು ಬ್ರಹ್ಮ ಬಾಬರವರ ಸಮಾನ ಸರ್ವರ ಮುಂದೆ ಸ್ಯಾಂಪಲ್ ಆಗಿ ಸಿಂಪಲ್ ಮಾಡಿಕೊಂಡಿರುವ ಆತ್ಮಗಳಿಗೆ, ಸದಾ ತಮ್ಮ ಜೀವನದಲ್ಲಿ ಗುಣಗಳನ್ನು ಪ್ರತ್ಯಕ್ಷ ಮಾಡಿ ಅನ್ಯರಿಗೂ ಗುಣವಾನ ಮಾಡುವಂತಹ ಸದಾ ಅಖಂಡ ಮಹಾದಾನಿ ಆತ್ಮಗಳಿಗೆ, ಮಹಾ ಸಹಯೋಗಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇಸ್ ಸಮಯ ಪುರಾನೆ और नए वर्ष का संगम का समय है. ಅಂದರೆ ಇದು 31ನೇ ತಾರೀಕು ಆಗಿರೋದ್ರಿಂದ ಬಾಬಾ ಅಂತಾರೆ ಹಳೆಯ ಮತ್ತು ಹೊಸ ವರ್ಷದ ಸಂಗಮದ ಸಮಯ. ಸಂಗಮ್ ಸಮಯ ಅರ್ಥಾತ್ ಸಂಗಮ ಸಮಯ ಅಂದರೆ ಅರ್ಥ ಪುರಾಣ ಸಮಾಪ್ತ ಹುವ और ನಯ ಆರಂಭ ಹುವ. ಹಳೆಯದು ಸಮಾಪ್ತಿಯಾಯಿತು, ಹೊಸತು ಪ್ರಾರಂಭವಾಯಿತು. ಇದು ಸಂಗಮ. ಸಂಗಮ ಅಂದರೆ ಹಳೆಯದರ ಸಮಾಪ್ತಿ, ಹೊಸದರ ಆರಂಭ. ಜೈಸೆ ಬೇಹದ್ದಿನ ಸಂಗಮ ಯುಗದಲ್ಲಿ ಆಪ್ ಸಭಿ ಬ್ರಾಹ್ಮಣ ಆತ್ಮಯೇ ವಿಶ್ವ ಪರಿವರ್ತನ ಕರ್ನೆಗೆ ನಿಮಿತ್ತ ಹೋ. ಈಗ ನಾವು ಬೇಹದ್ದಿನ ಸಂಗಮ ಯುಗದಲ್ಲಿದ್ದೀವಿ. ಇದು 31ನೇ ತಾರೀಕು ಅಂದರೆ ವರ್ಷದ ಸಂಗಮ. ನಾವೆಲ್ಲರೂ ಬೇಹದ್ದಿನ ಸಂಗಮದಲ್ಲಿದ್ದೀವಿ. ಹೇಳಿ, ಯಾವ್ದ್ಯಾವ್ದರ ಸಂಗಮದಲ್ಲಿದ್ದೀವಿ? ಒಂದು ಕಡೆ ಕಲಿಯುಗ, ಇನ್ನೊಂದು ಕಡೆ ಸತ್ಯಯುಗದ ಸಂಗಮ. ಇನ್ಯಾವ ಸಂಗಮ ನಮ್ಮ ಜೀವನದಲ್ಲಿ? ತಂದೆ ಮತ್ತು ಮಕ್ಕಳ ಸಂಗಮ. ಎಷ್ಟು ಸಂಗಮ ಇದೆ, ಹಗಲು ಮತ್ತು ರಾತ್ರಿಯ ಸಂಗಮ. ಬಾಬಾ ಹೇಳ್ತಿದ್ದಾರೆ, ಈ ಸಂಗಮ ಸ್ವಪರಿವರ್ತನೆಯ ದೃಢ ಸಂಕಲ್ಪ ಮಾಡುವ ಸಂಗಮ ಹೊಸ ವರ್ಷದಲ್ಲಿ. ಆದ್ದರಿಂದ ಜೋ ಬತಾಯ, ಈಗಾಗಲೇ ಏನು ಹೇಳಿದಿನೋ, ಹರ್ ಸೆಕೆಂಡ್ ಅಟಲ್ ಅಖಂಡ ಮಹಾದಾನಿ ಬನ್ನ. ಆದ್ದರಿಂದ ಬಾಬಾ ಯಾವ ಸಂಕಲ್ಪ, ದೃಢ ಸಂಕಲ್ಪ ಮಾಡಬೇಕು? ಯಾವ ದೃಢ ಸಂಕಲ್ಪ ಮಾಡ್ತೀರಿ? ಅಟಲ ಅಖಂಡ ಮಹಾದಾನಿ ಆಗಿರಿ. ಈ ಸಂಗम पर भी, पुराने या नए वर्ष के संगम पर भी स्वपरिवर्तन का संकल्प दृढ़ किया है और करना ही है. ಈ ಸ್ವಪರಿವರ್ತನೆಯ ಸಂಕಲ್ಪವನ್ನ ದೃಢ ಮಾಡ್ಕೊಳ್ಳಿ, ಮಾಡಲೇಬೇಕು. प्रति सेकंड नानो अटल अखंड महादानी, दाता के बच्चे मास्टर दाता बनना है. पुराने वर्ष को विदाई के साथ साथ पुरानी दुनिया के लगाव, पुराने संस्कार को विदाई दे नए श्रेष्ठ संस्कार का आह्वान करना है. हले वर्ष के विदाई ಕೊಡೋಣಲ್ವಾ? ಹಳೆಯ ವರ್ಷಕ್ಕೆ ವಿದಾಯ ಕೊಡುವ ಜೊತೆಗೆ ಹಳೆಯ ಜಗತ್ತಿನ ಮೇಲಿರುವ ಲಗಾವ್ ಮತ್ತು ಹಳೆಯ ಸಂಸ್ಕಾರಕ್ಕೂ ಸಹ ವಿದಾಯವನ್ನ ಕೊಟ್ಟು ಶ್ರೇಷ್ಠ ಸಂಸ್ಕಾರವನ್ನು ಆಹ್ವಾನ ಮಾಡಿ. ಯಾವ ಶ್ರೇಷ್ಠ ಸಂಸ್ಕಾರ? ಪ್ರತಿ ಸೆಕೆಂಡ್ ಅಟಲ ಅಖಂಡ ಮಹಾದಾನಿ, ದಾತಾ ಕೆ ಬಚ್ಚೆ ಮಾಸ್ಟರ್ ದಾತಾ ಬನನಾ. ಈ ಸಂಸ್ಕಾರವನ್ನ ಆಹ್ವಾನ ಮಾಡಿ. ಸಭಿಕೋ ಅರಬ್ ಕರಬ್ ಬಾರ್ ಮುಬಾರಕ್ ಹೋ, ಮುಬಾರಕ್ ಹೋ, ಮುಬಾರಕ್ ಹೋ. ಬಾಬಾ ನೋಡಿ ಎಷ್ಟು ಪಟ್ಟು ಸವಲ್ಲ ಪದಮಲ್ಲ, ಅರಬ್ ಖರಬ್ ಪಟ್ಟಿನಷ್ಟು ಶುಭಾಶಯ, ಶುಭಾಶಯ, ಶುಭಾಶಯ. अच्छा, ಇವತ್ತಿನ ವರದಾನ प्राप्ति स्वरूप बन, क्यों क्या के प्रश्नों से पार रहने वाले सदा प्रसन्न चित्त भव. ಪ್ರಾಪ್ತಿ ಸ್ವರೂಪರಾಗಿ ಯಾಕೆ ಏನು ಎನ್ನುವ ಪ್ರಶ್ನೆಗಳಿಂದ ದೂರ ಇರುವ ಸದಾ ಪ್ರಸನ್ನ ಚಿತ್ತ ಆಗಿರಿ. ಪ್ರಾಪ್ತಿ ಸ್ವರೂಪರಾದಾಗ ಪ್ರಸನ್ನ ಚಿತ್ತ. ಪ್ರಾಪ್ತಿ ಸ್ವರೂಪರು ಯಾರಾಗ್ತಾರೆ? ಯಾಕೆ ಏನು ಎನ್ನುವ ಪ್ರಶ್ನೆಗಳಿಂದ ದೂರ ಇರುವವರೇ
ಪ್ರಾಪ್ತಿ ಸ್ವರೂಪರು. ಎಲ್ಲ ಪ್ರಾಪ್ತಿಯಾದಾಗ ಪ್ರಶ್ನೆಗಳಿಂದ ದೂರ ಆಗ್ತೀವಿ. ಪ್ರಶ್ನೆಗಳಿಂದ ದೂರ ಇದ್ದವರು ಪ್ರಸನ್ನ ಚಿತ್ತ ಭಾವ. ಆದ್ದರಿಂದ ಪ್ರಾಪ್ತಿ ಸ್ವರೂಪರಾಗಿ ಯಾಕೆ ಏನು ಎನ್ನುವ ಪ್ರಶ್ನೆಗಳಿಂದ ದೂರ ಇರುವ ಸದಾ ಪ್ರಸನ್ನ ಚಿತ್ತ ಆಗಿರಿ. ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮರಿದ್ದಾರೋ ಅವರಿಗೆ ಎಂದಿಗೂ ಕಿಸಿ भी बात में प्रश्न नहीं होगा. उसके चेहरे और चलन में प्रसन्नता की पर्सनालिटी दिखाई देगी. ಯಾರು ಪ್ರಾಪ್ತಿ ಸ್ವರೂಪರು ಅವರ ಹತ್ರ ಪ್ರಶ್ನೆ ಇಲ್ಲ. ಅವರ ಮುಖ, ಅವರ ಚಲನವಲನದಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡು ಬರ್ತದೆ. ಆ ಪ್ರಸನ್ನತೆಯ ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರು ಯಾವುದು ಹೇಳಿ? ಸಂತುಷ್ಟತಾ ಕೇತೆ ಹಿ. ಪ್ರಸನ್ನತಾ ಅಗರ್ ಕಮ್ ಹೋತಿ ಹೈ ತೋ ಉಸ್ಕಾ ಕಾರಣ ಹೈ, ಒಂದು ವೇಳೆ ನಮ್ಮ ಹತ್ರ ಪ್ರಸನ್ನತೆ ಇಲ್ಲ, ಅದಕ್ಕೆ ಕಾರಣ ಏನು? ಪ್ರಾಪ್ತಿ ಕಮ್. ಅವರು ಪ್ರಾಪ್ತಿ ಕಮ್ ಕಾ ಕಾರಣ ಹೈ. ಪ್ರಾಪ್ತಿ ಕಡಿಮೆ ಇರ್ಲಿಕ್ಕೆ ಏನು ಕಾರಣ? ಪ್ರಾಪ್ತಿ ಕಡಿಮೆ ಇದೆ ಅಂದರೆ ಅವರ ಹತ್ರ ಪ್ರಶ್ನೆ ಇದೆ, ಅವರು ಪ್ರಸನ್ನ ಚಿತ್ತ ಇಲ್ಲ. ಒಂದು ವೇಳೆ ಪ್ರಾಪ್ತಿ ಕಡಿಮೆ ಇದೆ, ಕಾರಣ ಏನು? ಕೊಯ್ ನಾ ಕೊಯ್ ಇಚ್ಛಾ ಹೈ, ಯಾವುದೋ ಒಂದು ಇಚ್ಛೆ ಇದೆ. ನೋಡಿ ಒಂದಕ್ಕೊಂದು ಹೆಂಗೆ ಕನೆಕ್ಷನ್ ಇದೆ ಅಂತ. ಇಚ್ಛೆ ಇದ್ದಾಗ ಪ್ರಾಪ್ತಿ ಸ್ವರೂಪದ ಅನುಭವ ಮಾಡಂಗಿಲ್ಲ. ಇಚ್ಛೆ ಇದ್ದಾಗ ಯಾಕೆ ಏನೆನ್ನುವಂಥ ಪ್ರಶ್ನೆಗಳು ಇರ್ತವೆ. ಆದ್ದರಿಂದ ಪ್ರಾಪ್ತಿ ಸ್ವರೂಪದ ಅನುಭವ ಆದಾಗ ಪ್ರಶ್ನೆಗಳು ಸಮಾಪ್ತಿ, ಪ್ರಸನ್ನ ಚಿತ್ತ ಇರ್ತೀವಿ. बहुत सूक्ष्म इच्छाएं ಅಪ್ರಾಪ್ತಿ ಕೆ ತರಫ್ ಕಿಂಚಲಿತಿ ಹೈ. ಸೂಕ್ಷ್ಮವಾದ ಕೆಲವು ಇಚ್ಛೆಗಳು ನಮ್ಮನ್ನ ಅಪ್ರಾಪ್ತಿಯ ಕಡೆಗೆ ಎಳಿತದೆ. ಆದ್ದರಿಂದ ಅಲ್ಪಕಾಲಿಕಿ ಇಚ್ಛಾओं को छोड़ ಪ್ರಾಪ್ತಿ ಸ್ವರೂಪ ಬನೋ ತೋ ಸದಾ ಪ್ರಸನ್ನ ಚಿತ್ತ रहेंगे. ಆದ್ರಿಂದ ಯಾವುದನ್ನು ಬಿಡಬೇಕು? ಅಲ್ಪಕಾಲದ ಇಚ್ಛೆಗಳನ್ನು ತ್ಯಜಿಸ್ಬೇಕು. ಆವಾಗ ಪ್ರಾಪ್ತಿ ಸ್ವರೂಪರಾಗಿರ್ತೀವಿ, ಸದಾ ಪ್ರಸನ್ನ ಚಿತ್ತರಾಗಿರ್ತೀವಿ. ಆದ್ದರಿಂದ ಏನಾಯಿತು ವರದಾನ? ಪ್ರಾಪ್ತಿ ಸ್ವರೂಪರಾಗಿ ಯಾಕೆ ಏನು ಎನ್ನುವ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡುವ ಸದಾ ಪ್ರಸನ್ನ ಚಿತ್ತ ಆಗಿರಿ. ಇವತ್ತಿನ ಸ್ಲೋಗನ್ परमात्मा प्यार में लवलीन रहो तो माया की आकर्षण समाप्त हो जाएगी. ಪರಮಾತ್ಮ ಪ್ರೀತಿಯಲ್ಲಿ ಲವಲೀನ ಆಗಿರ್ಬೇಕು. ಯಾವಾಗಲೂ ಪ್ರೀತಿಯಲ್ಲಿ ಲೀನಾಗಿರ್ಬೇಕು. ಲವಲೀನ, ಪರಮಾತ್ಮ ಪ್ರೀತಿಯಲ್ಲಿ ಲವಲೀನ ಇದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗುತ್ತದೆ. ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗುತ್ತದೆ. ಪರಮಾತ್ಮನ ಪ್ರೀತಿಯಲ್ಲಿ ಲೀನಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗ್ತದೆ. ಇವತ್ತಿನ ಸ್ವಮಾನ ನಾನು ಆತ್ಮ ದಯಾಹೃದಯಿ ಆಗಿದ್ದೇನೆ. ನಾನು ಆತ್ಮ ದಯಾಹೃದಯಿ ಆಗಿದ್ದೇನೆ. अच्छा, ओम शांति. बाबा शुक्रिया. दिल से बोलो बाबा शुक्रिया, बाबा शुक्रिया. ईश्वर अपने साथ है, डरने की क्या बात है। ईश्वर अपने साथ है, डरने की क्या बात है। सदा सफलता साथ हमारे, सदा सफलता साथ हमारे, हाथ में उसके हाथ है। ईश्वर अपने साथ है, डरने की क्या बात है। सदा सफलता साथ हमारे, सदा सफलता साथ हमारे, हाथ में उसके हाथ है। ईश्वर अपने साथ है, डरने की क्या बात है।
से ज्यादा बोलो किसने पाया है। तेरा था जो तुझे मिला है, कोई तो छीन न पाया है। समय से पहले भाग्य से ज्यादा बोलो किसने पाया है। तेरा था जो तुझे मिला है, कोई तो छीन न पाया है। जीवन प्रभु सौगात है, फिर काहे फिक्रात है। सदा सफलता साथ हमारे, सदा सफलता साथ हमारे। हाथ में उसके हाथ है, ईश्वर अपने साथ है। डरने की क्या बात है। जिसके नाम से कितनों के ही बिगड़े काम तो बन जाते। जिसकी याद से जन्म जन्म के कष्ट सभी मिट जाते। जिसके नाम से कितनों के ही बिगड़े काम तो बन जाते। जिसकी याद से जन्म जन्म के कष्ट सभी मिट जाते। सामने वो दिन रात है, प्यार की बरसात है। सदा सफलता साथ हमारे, सदा सफलता साथ हमारे। हाथ में उसके हाथ है, ईश्वर अपने साथ है। डरने की क्या बात है। ईश्वर अपने साथ है, डरने की क्या बात है। सदा सफलता साथ हमारे, सदा सफलता साथ हमारे। हाथ में उसके हाथ है, ईश्वर अपने साथ है। डरने की क्या बात है। ईश्वर अपने साथ है। डरने की क्या बात है। ओम शांति